ದುಡ್ಡು ಕೊಡ್ಬೇಕಾಯ್ತು ಬಾರ್ ಅಂಗಡಿಗೆ ಗುಬ್ಬಿಗಟ್ಟಗ ಓ ಏನ್ ಸಾವ್ಕಾರ ನೀವ್ ಹೆಂಗ್ ಅಂದ್ಬಿಟ್ರೆ ಹೆಂಗ್ ಹೇಳಿ ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ನಮ್ ಜೀವನ ಹಿಂಗೆ ಏನು ಎತ್ತ ನೀವ್ ಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ಇಲ್ಲಿ ನ್ಯಾಯ ಮಾಡೋರು ಯಾರು ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ ನೋಡ್ರಿ ಆ ಕಡೆ ಬಂದೈತೆ ಆ ಕಡೆ ದನ ಕತ್ಕೊಂಡೋಗಿರೋರು ಬಂದವ್ರೆ ಈ ಕಡೆ ದನಿನವ್ರು ಬಂದವ್ರೆ ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ ನೀವ್ ಗುಬ್ಬಿಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ ನೀವ್ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲ್ದಿ ನ್ಯಾಯ ಆಗೋದು ತೀರ್ಮಾನ ಆಗೋದು ಆಮೇಲೆ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ. ನ್ಯಾಯ ಮಾಡೋರಪ್ಪ ಯಾವ್ದಾರು ಬೇರೆ ನಂಬರಿಗೆ ಮಾಡಿದ್ರೆ ನೋಡಿ. ನೀವ್ ಯಾರು ಹೇಳಿ? ನರಸಿಂಹರಾಜ್. ಯಾವ ಊರು? ಬಳ್ಳಾಪುರ. ಯಾವ ಊರ ಹತ್ರ ಬರೋದು ಹೇಳ್ರಿ ಅದು? ಹೂನಹಳ್ಳಿ ರೇ ಅಲ್ಲ ರೀ, ಯಾವ ಸ್ಟೇಟ್ ಅಲ್ಲಿ ಬರೋದದು? ತಮಿಳ್ನಾಡು. ಇದು ತುಮಕೂರು. ಕರ್ನಾಟಕ. ಮತ್ತೀಗ ಮೊದ್ಲೇ ಹೇಳಕ್ಕೆ ಏನಾಗೈತಯ್ಯೋ ನಮ್ಮನ್ ಬಾಯಿಗೆ ನಾನು ಯೋಲಿಕೊಂಡಿದ್ದ ಮತ್ತೀಗ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ? ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ, ಸುಮ್ನೆ ಬಾಯಿಗೆ ಏನ್ ಇಕ್ಕೊಂಡಿರ್ತೀವಿ? ಹೋಲ್ಗಿಲ್ ಇಕ್ಕೊಂಡಿರ್ತೀಯ? ಓಯ್ ಅನ್ನ ತಿನ್ನ ಮಾತಾಡು, ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ ನೀನು. ಇಲ್ಲಿ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಕ್ತಿನಕೋನ ಇಲ್ಲಿ ನ್ಯಾಯ ಮಾಡಕ್ ಜನ ನಮ್ಮನ್ನ ಯಾಕೆ ಇಲ್ಲಿ ಮಾತಾಡ್ತಿದೀವಿ ತಾನೇ? ನಾನು ನ್ಯಾಯ ಮಾಡಕ್ ಮಕ್ಳ ನಮ್ಗೇನ್ ಗೊತ್ತು? ನ್ಯಾಯ ನಾವೇ ಕೊಡಕೋ ನಮ್ದೇ ಸಿಗೋರ್ ದೂರ್ ಬಾಗ್ಲಾಗಿ ಇಲ್ಲಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲ, ನೀನ್ ಬರ್ಬೇಕಾದ್ರೆ ನೀವು ನಾವು ಅವರಲ್ಲ ಕಣ್ರಿ, ಬೇರೆಯವರು. ನಾವು ನರಸಿಂಹರಾಜು ಅಂತ, ನಾವು ಸೋಮ ರೆಡ್ಡಿ ಅಲ್ಲ ನಾವು ಅಂತ ಹೇಳ್ಬೇಕು. ನೀನು ಇಷ್ಟೊತ್ತ ನಾವು ಹಂಗ ಹೇಳಕ್ಕೆ ನೀವು ಬಿಡುಕೊಟ್ರ ಒಂದೇ ಸಮಕ್ ಮಾತಾಡ್ರಿ. ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನೋಡಿ, ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನಾವು ನ್ಯಾಯ ಮಾಡಾರಲ್ಲ. ಇವು ಒಮ್ಮನ್ನ ಈ ನನ್ನ ಮಕ್ಳಿಂದಲೇ ಇಂಥ ನನ್ನ ಮಕ್ಳಿಗೆ ಕೊರೋನಾ ಬಂದು ಹೊರಗೆ ಹೋಗಲ್ವಲ್ಲ ಇವ್ ರಾಯ್ನ ನಮ್ಮನವ್ರಿವ್ರು ತಲೆ ಕೆಡಿಸ್ಕೊಂಡು. ಹಲೋ ಅಣ್ಣ. ಹಲೋ ದೊಡ್ಡಪ್ಪ, ಮಗ ಬಂದಿರ್ಬೇಕು ನೋಡಿ, ಯಾವ್ದೋ ಈಚೆ ಕುಗ್ಗಿ ಅಂತಾರ ಮಗ. ದೊಡ್ಡಪ್ಪ ಓ ಸ್ವಾಮಿ ಪರಮಾತ್ಮ, ಇದು ಕಾರ್ಗೆ ಡೀಸೆಲ್ ಹಾಕ್ಸ್ಲೋ ಇದಕ್ಕೆ ಪೆಟ್ರೋಲ್ ಹಾಕ್ಸ್ಲೋ? ಬೆಳಿಗ್ಗೆ ಅದೇ ಹೋಗ್ಬೇಕಲ್ಲ ನಾವು, ಚೆನ್ನೈಗೆ ಹೋಗ್ಬೇಕಲ್ಲ, ಡೀಸೆಲ್ ಹಾಕ್ಸ್ಬಿಟ್ಟಿ ಆಮೇಲೆ ಮುಂದೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀವಿ ಫುಲ್ ಟ್ಯಾಂಕು ಮಾಡಿಸ್ಕೊಂಡು, ಆಮೇಲೆ ಒಂದ್ ಫುಲ್ ಬ್ಯಾಗು ಬಟ್ಟೆ ತುಂಬ್ಕೊಂಡ್ಬಿಟ್ಟಿ ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ. ಕಾರು ಓಡಿಸ್ಕೊಂಡು ಹೋಗ್ಬೇಕಾರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು, ಆಯ್ತಾ? ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು, ಸ್ಟೇರಿಂಗು ಕೈಲಿ ತಿರ್ಗಿಸ್ಬೇಕು, ಆಯ್ತಾ? ತಿರ್ಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಹಂಸ ಬರುತ್ತೆ, ಆ ಹಂಸಿಂದ ಎಡಗಡಿಕೆ ತಗೊಂಡ್ರೆ ಬುಲೇರಾಬಾದ್ ಇಂದ ತಿರ್ಗಾ ಮುಂದಕ್ಕೆ ಹೋದ್ರೆ ನಿಜಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಹಾಂಗೀರಾಬಾದ್ ಇಂದ ಎಡಗಡಿಗೆ ಹೋದ್ರೆ ಮುದ್ರಾಬಾದ್ ಇಂದ ಹಿಂದಕ್ಕೆ ಬಂದ್ರೆ ಗಂಗೀರಾಬಾದ್ ಇಂದ ಮುಂದಕ್ಕೆ ಬಂದ್ರೆ ಸುರ್ಲಾಮಾಬಾದ್, ಆಮೇಲೆ ಬಂದ್ರೆ ನಮ್ದು ನಗರ, ಆಯ್ತಾ? ಕ್ಲೀನಾಗಿ ಅಡ್ರೆಸ್ ಗೊತ್ತಾಯ್ತಾ? ಯಾರಿಗ್ ಮಾಡಿರೋದ್ ನೀವು? ನಮ್ ದೊಡ್ಡಪ್ಪ ಏನಾಯ್ತು? ನನ್ ದೊಡ್ಡಪ್ಪ ಅಲ್ಲ. ಯಾರು ಮತ್ತಿ ನೀನು? ನನ್ ನರಸಿಂಹರಾಜು. ಫೋನ್ ಎತ್ಕೊಂಡ್ ನೋಡು, ನಮ್ಮನ್ನಕ್ಕೆ ನಮ್ ದೊಡ್ಡಪ್ಪನ ಏನ ಮಾಡಿ ಸಾಯಾಕ್ಬಿಟ್ಟು ಅನ್ಕಂಡ್ರಿ. ಇವನು ಸಾಯಾಕ್ಬಿಟ್ಟವನೇ, ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟವನ ಇವನ್ ಯಾರೋ ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಅನ್ಕಂಡ್ರಿ. ನಮ್ ದೊಡ್ಡಪ್ಪನ ಏನ್ ಮಾಡ್ಲಿ? ನೀವ್ ಯಾರು ಹೇಳಿ? ನೀವು? ನಮ್ ಗುಲ್ಜಾರ್ ಮೊಹಮ್ಮದ್. ಗುಲಾಮ್ ಶಾಬಾದ್. ಮೊಬೈಲ್ ಕಿತ್ಕೊಳಕ್ ಹೋಗಿನಿ ಸ್ಟಾರ್ಟ್ರ. ನನಗೆ ನಂದೇನೋ ಒಂದು ಕೈಲಿ ಹಿಡ್ಕೊಂಡ್ ಬರಕ್ ನನ್ ಕೈಲಿ ಆಗಲ್ಲ, ಮೊಬೈಲ್ ಕಿತ್ಕೊಂಡ್ ಬರ್ತೀನಿ ನಾನು. ಅಣ್ಣ ಎಲ್ಲಿದ್ಯಾ ನೀನ್ ಹೇಳು? ಮೊಬೈಲ್ ಕತ್ಕೊಂಬರ್ ಕಳ್ಳನ್ ಮಾಡ್ಕೊಂಡ. ಗುಲ್ಜಾಮಾಬಾದು.
ಮತ್ತೆ ಅಣ್ಣ ನಮ್ಮ ಗುಲ್ಜಾಮಾಬಾದ್ ಅಂತ ಮೊಬೈಲ್ ಕಿತ್ಕೊಂಡ್ ಬಂದಿದ್ದೀನಿ ಅಂತ ಇವ್ನ ಯಾರು ಮಾಡ್ಯಾವ ನೋಡು. ನನಗೆ ನನ್ ಕೊಟ್ಟ ಗುಲ್ಜಾಮಾಬಾದ್ ಅಂತ. ಗುಲ್ಜಾಮಾಬಾದ್ ಅದೆಂತದ ಅಣ್ಣ ಅಣ್ಣ ಈ ಪ್ರಾಕ್ಟೀಸಿಗೆ ಬಂದೆ ಬುಗುಂಡಳ್ಳಿ. ಹಲೋ ಅಲ್ಲ ಯಾರು ಯಾಕಡ ನಿಮ್ಮವನ್ ಟೆನ್ಸಾಗ ಯಾವ ಕಣ್ಣಿನಲ್ಲ ಒಳ್ಳೆ ಮಾತು ಮಾತಾಡೋಣ. ಯಾಕಡ ಕೆಟ್ಟ ಮಾತು ಮಾತಾಡ್ತೀಯ? ಒಳ್ಳೆ ಮಾತು ಮಾತಾಡೋಣ, ಕೆಟ್ಟ ಮಾತು. ನಿಮ್ಮ ಮನೆಗೆ ಬೆಂಕಿ ಇಟ್ಟು ಒಳ್ಳೆ ಮಾತಾಡ್ತಾರ ನೀನು. ಒಳ್ಳೆ ಮಾತು ಮಾತಾಡೋಣ. ಯಾಕಣ ನಾವು ಯಾವ ನಾವಿಬ್ರು ಅಂಟಮ್ರಿದ್ದಂಗ್ ಇದ್ದೀವಿ. ಯಾಕಣ ಅಲ್ಕ ಬಂದ್ ಮಾತಾಡ್ತೀಯ? ನಾವಿಬ್ರು ಅಂಟಮ್ರಿದ್ದಂಗ್ ಇದ್ದೀವಿ. ಎಷ್ಟು ಮನೆ ಬೆಂಕಿ ಇಟ್ಕೊಂಡಿದ್ಯಾ ನೀನು? ಅಲ್ಲ ಕಣೋ, ನೀನು ಟೂರ್ ಹೋಗ್ತೀಯ ಅಂತ ಹೇಳಿ ಅವಾಗ ಟೂರ್ ಹೋಗ್ತಿಯಲ್ಲ, ಹಂಗ ಹೋಗ್ತೀಯ ಇಲ್ಲ ನಿಜವಾಗ್ಲೂ ಟೂರ್ ಹೋಗ್ತೀಯ ಅಂತ ಕೇಳ್ದೆ. ಅಲ್ಲ ನೀನು ಅಮ್ಮ ಹಲೋ ಹಲೋ, ನೀವು ಅಪ್ಪ ಹಂಗ್ ಗೊತ್ತಿದ್ದೆ ನೀನು? ಏನೋ ಗೊತ್ತಿಲ್ಲ, ನಮ್ಮ ಅಮ್ಮನ್ ಕೇಳ್ಬೇಕಣ್ಣ. ನಿಮ್ಮ ಅಮ್ಮನ್ನ? ನಮ್ಮ ಅಮ್ಮನ್ ಕೇಳ್ಬೇಕಲ್ವಾ? ಅಲ್ಲ ನಮ್ಮನ್ನ ಯಾಕೆ ಕಾಲ್ ಮಾಡ್ತೀಯ? ನಮ್ ಸಂಸಾರ ಯಾಕೆ ಬೆಂಕಿ ಇರ್ತೀಯ? ಅಲ್ಲನೋ, ನೀನೆಲ್ವಾ ಹೇಳಿದ್ದು ನಮ್ಮ ಮನೇಲಿ ಟೂರ್ಗ್ ಹೋಗ್ತೀನಿ ಅಂತ ಹೇಳಿ ಅವಾಗ ಟಿಪ್ಟೂರ್ಗ್ ಹೋಗ್ತೀನಿ ಅಂತೀಯಲ್ಲ, ಅದಕ್ಕೆ ನಿಜವಾಗ್ಲೂ ಟೂರ್ ಹೋಗ್ತೀಯಲ್ಲ ಟಿಪ್ಟೂರ್ ಹೋಗ್ತೀಯ ಅಂತ ಕೇಳ್ದೆ. ಏನಾಯ್ತು? ಯಾವ ಸೋಳೆ ಮಗ ಇರ್ಬೇಕು ನನ್ನ ಮಗ. ನಮ್ಮನ್ನ ಏನೇನ್ ಆಚಕಡಿಕೆ ಆಗ್ತಾರ? ಅಕ್ಕ ಆಚಕಡಿಕೆ ಹೋಗೋತೈತೆ. ಆಚಕಡಿಗೆ ಹೋದ್ರೆ ನೀನು ಇದಕ್ಕೆ ನಿನ್ಗೇನು? ಅಲ್ಲ, ಅಕ್ಕ ಏನೋ ಆಚಕಡಿಕೆ ಹೋಗೋತೈತಲ್ಲ, ಅದಕ್ಕೆ. ನಮ್ಮನ್ನ ಹಿಂದೆಲ್ಲ ಡ್ರೈವರ್ ಕಳ್ಕೊಂಡು ನಾವು ನಿಮ್ಮಿಂದ. ಅಣ್ಣ, ಡ್ರಾಯರ್ ಹೋದ್ರೆ ಸಿಕ್ತಿದೆ ಜೀವನಕ್ಕೆ ಬೆಂಕಿ ಇಡ್ತಾ ಇದ್ದೀರಲ್ಲ ನೀವು. ಅಲ್ಲಣ್ಣ, ನೀನು ಸಲ ಟೂರ್ ಹೋಗ್ತೀನಿ ಅಂತ ಹೋಗ್ತಿದ್ದಲ್ಲ ಬಿಡು. ಅದನ್ನೇ ಒತ್ತಿ ನಿಮ್ಮ ಅಮ್ಮ ನೀನ್ ಅಲ್ಲಣ್ಣ, ಅವಾಗ ಒಂದ್ಸರಿ ವಾಲೆ ಮಾಡ್ಸ್ಕೊಂಡ್ ಕೊಟ್ಟಿದ್ದಲ್ಲ ರತ್ನಮ್ಮಂಗೆ. ಅಯ್ಯೋ ಒಂದ್ ತಾಯಿನಾಯಕ ಒಂದೊಂದೇ ಎಲ್ಲ ಮಳಿತೈತಿ ನೋಡಲ್ಲ ಕಡೆ. ಹಲೋ, ಯಾವ ಸೂಳೆ ನಿನ್ ತಾಯಿನಾಗ ಸಿಕ್ಬಿಟ್ರು ನೀನು. ಅಣ್ಣ ಅಣ್ಣಗ್ ನಾ ತುಣ್ಣಾಟ ನಿಮ್ಮ ಅಮ್ಮನ್ ಯಾವ ನಿನ್ನಲ್ಲ ಬಿಡು. ಯಾಕಡೆ ಈ ತರ ಬೈತಿದ್ಯಾ? ಇಲ್ಲ ಕೊಡ್ತೀನಿ, ನಿನ್ ಕಾಲಿಗೆ ಬರ್ತೀನಿ. ಅಣ್ಣ, ನೀನು ಕರೆಕ್ಟ್ ಆಗಿ ನೀನ್ ಮಾತಾಡೋದ್ ಕಲ್ತ್ಕೊ. ನೀನು ನನ್ನ ಕರ್ಕೊಂಡೋಗಿದ್ದಲ್ಲ ಆ ತಿಪ್ಟೂರಿಂದ ಈ ಕಡೆಗೆ ಹಳ್ಳಿ ಒಳಿಕೆ ಬಲಗಡೆ. ಕಿಶೋರು, ನಾನ್ ಕಿಶೋರು. ಅಣ್ಣ, ಒಂದ್ ನಿಮಿಷ ತಡೆಯಣ, ನೀನ್ ಕಾಲ್ ಮುಗಿತೀನಿ. ಫೋನ್ ಕಟ್ ಮಾಡ್ಬೇಡ. ಏನ್ ಗೊತ್ತಾ, ನಾಳೆ ನಂದು ಫೆಬ್ರವರಿ 29ನೇ ತಾರೀಕು ನಂದು ಬರ್ತಡೆ. ಫೆಬ್ರವರಿ 30ನೇ ತಾರೀಕು ನಂದು ಡೆತ್ ಇದೆ. ಅಣ್ಣ, ಫೆಬ್ರವರಿ 29ನೇ ತಾರೀಕು ನಾನು ಹುಟ್ಟಿದ ದಿವಸ, ಫೆಬ್ರವರಿ 3ನೇ ತಾರೀಕು ನಾನು ಸತ್ತಿದ ದಿವಸ. ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಣ್ಣ. ಇಲ್ಲಿ ಯಾವ ಊರಾಗೆ? ಅಣ್ಣ, ಇಲ್ಲೇ ತುಮಕೂರ್ ಹತ್ರ ಪಿಲ್ಲಿಗಳ್ಳಿ ಅಂತ ಊರೈತಲ್ಲ ಅಣ್ಣ. ತುಮಕೂರ್ ಹತ್ರ ಪಿಲ್ಲಿಗಳ್ಳಿ ಅಂತ ಊರೈತಲ್ಲ. ಬಿಲ್ಲಿನಹಳ್ಳಿ? ಪಿಲ್ಲಿಗಲ್ಲಿ. ಪಿಲ್ಲಿಗಲ್ಲಿ ಅಂತ ಊರೈತೆ. ಯಾವ ಕಡೆ ಬರೋದದು? ಅದ್ ಯಾವ ಕಡೆಗೂ ಬರಲ್ಲ, ಅಲ್ಲೇ ಇರುತ್ತೆ. ಯಾವ ಕಡೆ? ಹಿಂಗೆ ಕುಣಗುಲ್ ಕಡಿಕ, ಬೆಂಗಳೂರು ಕಡಿಕ, ಚೋಳೂರ್ ಕಡಿಕ ಅಂತ? ಇಲ್ಲ, ಈ ಗೂಳೂರ್ ಕಡಿಕೆ. ಹಂಗಂದ್ರೆ ಗೊತ್ತಾಗುತ್ತೆ. ಅಲ್ಲಿ ಫೆಬ್ರವರಿ 29ನೇ ತಾರೀಕು ನಂದು ಹುಟ್ಟಿದ ದಿವಸ, ಫೆಬ್ರವರಿ 30ನೇ ತಾರೀಕು ನಾನು ಸತ್ತಿದ ದಿವಸ. ಆಗ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು, ಬಂದು ಊಟ ಮಾಡ್ಕೊಂಡು ನಂಗೆ ಆಶೀರ್ವಾದ ಮಾಡಿ ಇನ್ನ ಸಖತ್ತು ವರ್ಷ ಬದುಕಿರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು. ಆಯ್ತು ಬಿಟ್ಟು. ಅಯ್ಯೋ, ನಮ್ಮ ಆಶೀರ್ವಾದ ಏನ್? ತಂದೆ ತಾಯಿ ಆಶೀರ್ವಾದ ತಗೊಳ್ರಿ, ಅಣ್ಣ ತಮ್ಮದಿರ ಆಶೀರ್ವಾದ, ಸಂಬಂಧಿಕರ ಆಶೀರ್ವಾದ. ನಿಮ್ಮಂತವ್ರ ಆಶೀರ್ವಾದ ತಗೊಬೇಕಣ್ಣ. ಯಾಕೆ? ಹಲೋ, ನಿಮ್ಮಂತವ್ರ ಆಶೀರ್ವಾದ ತಗೋಬೇಕಣ್ಣ ನಾವು. ಏನೋ ನಮ್ಮ ಆಶೀರ್ವಾದ ಏನ್ ಸ್ವಾಮಿ ನಿಮ್ಮಂತ ದೊಡ್ಡವ್ರಿಗೆ? ಅಣ್ಣ, ಇರ್ಲಿ ಅದೆಲ್ಲ. ಫೆಬ್ರವರಿ 30ನೇ ತಾರೀಕು ಮಾತ್ರ ಮಿಸ್ ಮಾಡ್ಬೇಡ ಕಣ.
ಆಯ್ತು ಹೇಳಿ ಸ್ವಾಮಿ, ಆಯ್ತು ಆಯ್ತು ಇದು ಬರ್ತೀನಿ ಹೇಳ್ರಿ. ಇವತ್ತು ಫೆಬ್ರವರಿ 28 ಇವತ್ತು. ಓ ನಾಳೆಗೆ 29. ನಾನು ಫೆಬ್ರವರಿ 30 ತಾರೀಕು ನನ್ನ ಸತಿ ದಿವಸ ಅವತ್ತು. ಆಯ್ತು ಸ್ವಾಮಿ, ಆಯ್ತು ಆಯ್ತು ಖಂಡಿತ ಬರ್ತೀನಿ. ಯಾವ ಊರು ಅಂದ್ರೆ? ಆ ಯಾವ ಊರು ಅಂದ್ರೆ? ಪಿಲ್ಲಿಗಲ್ಲಿ. ಇಲ್ಲಿಗಲ್ಲಿ. ಓ ಆಯ್ತು ಸ್ವಾಮಿ, ಆಯ್ತು ಆಯ್ತು. 30 ತಾರೀಕು, ಫೆಬ್ರವರಿ 30 ತಾರೀಕು. ಆಯ್ತು ಆಯ್ತು ಬರ್ತೀನಿ ಸ್ವಾಮಿ. ಫೆಬ್ರವರಿ 30 ತಾರೀಕು ಆಮೇಲೆ ಅಣ್ಣ ಫೆಬ್ರವರಿ 31ಕ್ಕೆ ಇನ್ನೊಂದು ಫಂಕ್ಷನ್ ಐತೆ. ಏನ್ ಫಂಕ್ಷನ್? ಅವನು ನರಸಿಂಹಾಜಿ ಬಳ್ಳಾಪುರ ಅಂತಲ್ಲ, ಅವ್ರು ಸತಿ ದಿವಸ ಅವತ್ತು ಫೆಬ್ರವರಿ 31 ತಾರೀಕು. ಹಾ ಬರ್ಬೇಕಣ್ಣ ನೀವು ಖಂಡಿತ. ಗ್ಯಾರಂಟಿ ಬರ್ತೀನಿ ಸ್ವಾಮಿ. ಅದು ನನಗೆ ಒಂಚೂರು ಇನ್ನು ನಾಳೆ ಇಂಥ ದಿನ ಅನ್ನುವಾಗ ಹಿಂಗೆ ಬರ್ಬೇಕು ಅನ್ನೋ ಒಂದು ಫೋನ್ ಹಾಕಿ ಸ್ವಾಮಿ, ಖಂಡಿತ ಅದೇ ಬರ್ತೀನಿ. ಅವ್ರದ್ದು 31ನೇ ತಾರೀಕು ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತಣ್ಣ. ಹಾ ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತೆ 31ನೇ ತಾರೀಕು. ನೀವ್ಯಾರು ಹೇಳಿ? ನೀ ತಾಯಿನಾಕಿ ನಿಮ್ಮ ಅಮ್ಮನ ಹಾಕಿ ನಂದೇನ 31ನೇ ತಾರೀಕು ತಿಥಿ ಅಂತ. 31ನೇ ತಾರೀಕು ಅಣ್ಣ ಅಲ್ಲ, ನೀನ್ ಎಷ್ಟು ಜನ ಕೊಟ್ಟಿರ ನನ್ನ ಮಗನಲ್ಲ ನೀನ್ ತಾಯಿನಾಕ್ಯಾಯ. ನಮ್ಮ ನೀ ನನ್ನ ಎದುರಿಗೆ ಮಾತಾಡ್ಬೇಕಾಯ್ತು ನಿಮ್ಮ ಅಮ್ಮನ್ ನೀನು. ನರಸಿಂಹಣ್ಣ ಹಲೋ, ಏನ್ ಮಾಡ್ತಿದ್ದೀರಾ? ಏನು ಇಲ್ಲ, ಇದು ಪ್ರಾಕ್ಟೀಸ್ ಬುಗುನಳ್ಳಿ ಬಂದೆ ಸ್ವಾಮಿ ಈಗ. ಹೌದಾ, ಇನ್ನೇನ ಸಮಾಚಾರ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಏನ್ ಆರಾಮು, ಏನಿದು ನೀವ್ಯಾರು ಗೊತ್ತಾಗ್ಲಿಲ್ಲ. ಆರೋಗ್ಯ ಅಣ್ಣ, ನಾನ್ ರಂಗಸ್ವಾಮಿ ಅಣ್ಣ. ಆರೋಗ್ಯ ಇನ್ನೇನ್ ಮಾಮೂಲಿ, ಅದೇ ಇನ್ನೇನ್ ಆರೋಗ್ಯ ಏನಣ್ಣ ಮಾಮೂಲಿ, ನಿಮ್ಗೆ ಇದ್ದೇ ಇರುತ್ತೆ BP ಶುಗರ್, ಅದ್ ಮಾಮೂಲಿ ಇದ್ದೇ ಇರುತ್ತೆ ಎಲ್ಲ ಮನುಷ್ಯರಿಗೂ. ಎಲ್ಲಾರ ಮನ್ಸಿಗೂ. ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ. ಗ್ಯಾಸ್ಟ್ರಿಕ್ ಏನ್ ಅಷ್ಟು ಇಲ್ಲ, ಯಾವಾಗ ಒಂದೊಂದ್ ಟೈಮು ಇಲ್ಲ ಬಿಡೋಣ, ಹಿಂದೆ ಮುಂದೆ ಎದ್ರೆ ಅಂತ ಕಿತ್ಕಂತಾನೆ ಇರ್ತೈತೆ ಯಾವಾಗ್ಲೂ. ನೀವ್ ನೋಡ್ಬೇಕು, ಆ ಗಣೇಶ ಇದ್ದಂಗ ಅಷ್ಟಪ್ಪ ಇದ್ದೀರಾ, ಹೊಟ್ಟೆ ಅಷ್ಟಪ್ಪ, ತಿಕ್ಕ ಇಷ್ಟಪ್ಪ, ಹಿಂದ್ಗಡೆ ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ, ತಿಕ್ಕ ಹಿಂದ್ಗಡೆ ಇಷ್ಟಪ್ಪ. ಬರ್ತಾ ಇರ್ತದ ಗ್ಯಾಸ್ಟ್ರಿಕ್ ನಿಮ್ಗೆ. ಇದು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ನೀನು? ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ಚಿಕ್ಕ ಮಾಡ್ಕೊಳಕ್ ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ? ಸಾಕಕ್ ಯಾಕೆ ಹೋಗೋಣ ನೀವು ಯಾರಿಗೆ ಫೋನ್ ಮಾಡ್ರದು? ನರಸಿಂಹರಾಜಣ್ಣ ಬಳ್ಳಾಪುರ, ನಾನು ಅವ್ರ ಅಭಿಮಾನಿ. ಅಲ್ಲ ಅಭಿಮಾನಿ ಅವ್ರೆ, ಇದು ಏನಕ್ಕೆ ಹಿಂಗ್ ಮಾತಾಡ್ತೀರಾ ಅಂತ? ಏನ ಹೊಟ್ಟೆ ಊರಿನ ಅಥವಾ ಹೊಟ್ಟೆ ಊರಿ ಅಲ್ಲ, ಮನುಷ್ಯನ ಒಂದ್ ಸಾಮಾನ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು. ಅಷ್ಟು ಸುಲಭ ಯಾವ ಸಾಮಾನು ದಪ್ಪ ಆಗಲ್ಲ. ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ, ನನ್ಗೆ ಬಂದ್ರೆ ಆಗುತ್ತೆ. ನಿನ್ ತಿಕ್ಕ ದಪ್ಪೈತೆ, ನಿನ್ ತಿಕ್ಕ ದಪ್ಪ ದಪ್ಪಿರತ್ತೆ. ಅವನ ಜೀನ್ಸ್ ಪ್ಯಾಂಟ್ T-shirt ಹಾಕ್ಬಿಟ್ಟು ನಿನ್ಗೆ ಆಮೇಲೆ ತಲೆಗೆ ಇದಾಕ್ಬಿಟ್ಟು ಒಂದ್ ಹುಡುಗಿ ಹಂಗ್ ಸುಮ್ನೆ ಕಳಿಸ್ಬಿಟ್ರೆ ಯಾರನ್ನ ಹಿಡ್ಕೊಂಡು ರೇಪ್ ಮಾಡ್ಬಿಡ್ತಾರ ಅಷ್ಟೇ ನಿಂಗೆ, ಯಾರ ಆಂಟಿ ಅಂತ. ಆಯ್ತು ಅಭಿಮಾನಿ ಅವ್ರೆ, ಇದು ಏನಾಗಿ ಹೋಗ್ಲಿ ಬಿಡಿ. ನಮಗೆ ಕೊಟ್ಟರ ದೇವ್ರು ನಿಮಗೆ ಕೊಟ್ಟವನೆ, ನಿಮಗೆ ಕೊಟ್ಟವ ನಿಮಗೆ ಕೊಟ್ಟವನೆ ಅಣ್ಣ. ಈಗ ಬಿಡಿ ಅಭಿಮಾನಿ ಅವ್ರೆ. ಅಲ್ಲಣ್ಣ, ಈಗ ನಂದ್ ಹೊಟ್ಟೆ ಅಷ್ಟಪ್ಪ ಆಗು ಅಂತಂದ್ರೆ ಆಕೇತ ಬಿಡಿ, ಅದು ಅಲ್ಲ ಭಗವಂತಂದು ನಮ್ದೇನೈತೆ. ಅಲ್ಲಣ್ಣ ಭಗವಂತಂದ್ರ ಈಗ ನಿಮಗೆ ನಾವು ತಿನ್ನಕ್ಕಾಗುತ್ತೆ? ಬೆಳಗ್ಗೆ ಸಾಯಂಕಾಲ 3 ಹೊತ್ತು ಮಟನ್ ಚಿಕನ್ ತಿನ್ನಕ್ಕಾಗುತ್ತೆ ಅಣ್ಣ? ಎಲ್ಲಿ 3 ಹೊತ್ತು ತಿನ್ನಕ್ ಹೋಗ್ತಾರ ಸ್ವಾಮಿ? ನಾವೇನ ಶ್ರೀಮಂತರ 3 ಹೊತ್ತು ತಿನ್ನಕ್ಕೆ? ಏನದು ಅಥವಾ ಯಾವ್ದನ ಫ್ಯಾಕ್ಟ್ರಿ ಐತ ಅಥವಾ ಯಾವ್ದನ 100 ಎಕರೆ ಜಮೀನು ಅಡಿಕೆ ತೋಟ ಐತ್ರ ನಮ್ದು ದಿನ ತಿನ್ನಕ್ಕೆ? ಇದೇನಣ್ಣ ಹಿಂಗ್ ಮಾತಾಡ್ಬಿಟ್ರಿ ನೀವು? ಅಣ್ಣ 100 ಎಕರೆ ಜಮೀನ್ ಇದ್ದವ್ರೆ ಇದೆಲ್ಲ. ನೀವು ಶ್ರೀಮಂತ್ರೆ, ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೀರಾ ಅಲ್ವಾ? ಅಪ್ಪ ಯಾಕೆ ಹಿಂಗಾಯ್ತು ಹೊಟ್ಟೆ ಅಲ್ವಾ? ಅಭಿಮಾನಿಗೆ ಇವ್ರೆ ಅಣ್ಣ ಎಲ್ಲಿದ್ಯಣ್ಣ? ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ, ಆಗ್ಲೇ ಈಗ ಬಂದೆ. ಬರೋಣ ಅಂತ ಹೊರಟಿದ್ದೀನಿ. ಯಾಕೆ? ಏನೋ ಚೂರು ಲೇಟ್ ಆಯ್ತು, ಅಮ್ಮ ನೋಡಿ ಬರೋಣ ಅಂತ ಬಂದೆ. ಗಾಡಿ ಲೇಟ್ ಆಯ್ತು. ನೋಡ್ತೀನಿ ಬರೋಣ. ನಾನೇ ಕಣ ಲಕ್ಷ್ಮೀ ದೇವಿನೇ ಮಾತಾಡ್ತಿರೋದು. ಹೇಳಕ್ಕ ಏನು? ಎಲ್ಲಣ್ಣ ಏಟ್ ಮಾಡುವಾದಲ್ಲ ತಿರ್ಗಾ ಬರ್ಲಿಲ್ವಾ, ಅದಕ್ಕೆ ನಾನೇ ಮಾಡ್ದೆ ಅಣ್ಣ. ಏನ್ ಏಟ? ನಿನ್ನ ಗಾಡಿ ಗುದ್ದಿದ್ದಲ್ಲಪ್ಪ. ನೀನೇ ಲಕ್ಷ್ಮೀ ದೇವಮ್ಮ ಅಂದ್ರೆ? ಯಾರಣ್ಣ? ಗಾಡಿ ಏಟ್ ಆಯ್ತು ಅಲ್ಲ ನಿಮ್ ಇದು? ಅದೇ ಏಟ್ ಆಗಿತ್ತು, ನೀನ್ ಬಂದ ಕಡೆಯಿಂದಲ್ಲ ಬಸ್ ಮರ್ಯಾಗ ಬಂದು ಗುದ್ದಲ್ಲಪ್ಪ ನಿನ್ನೆ MRP ಮುಂದೆ.
ನಾನು ಗುದ್ಬೇಕಾಗಿ ಕೂತೀನಿ ನನಗೆ ಅದು ಬಸ್ ಬಂತಲ್ಲ ಬಸ್ವರೆಗೆ ನಾನು ಗಾಡಿ 8-9 ಗಾಡಿ ನಮ್ದು ಎಲ್ಲ ರೆಡಿ ಮಾಡ್ತೀನಿ. ಅಯ್ಯ ನಿನ್ ಗಾಡಿ ಇವತ್ತಿಲ್ಲ ನಾಳೆಗೆ ರೆಡಿ ಮಾಡಿಸ್ಕೊಂಬತ್ ಕಣ. ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ, ಮಂಡಿಯಿಂದ ಮೇಲೆ ಅಲ್ಲಿ ಎಷ್ಟು ಏಟ್ ಬಿದ್ದೈತೆ ಗೊತ್ತಾ? ಅಲ್ಲಿ ನನಗೆ ಮಂಡಿಯಿಂದ ಕೆಳಗೆ ಹಾಕಿರೋದು ಇಲ್ಲಿ ಇಲ್ಲಿ ಒಂಚೂರು ಅಷ್ಟೇ, ನನಗೇನು ಜಾಸ್ತಿ ಏಟ ಇಲ್ಲ. ನನಗೆ ಮಂಡಿಯಿಂದ ಮೇಲ್ಗಡೆ ಹಾಂ ತೊಡೆ ಐತಲ್ಲ. ಆಯ್ತು, ಕಟ್ ಮಾಡು ನೀವು. ಹಲೋ ಅಣ್ಣ, ಏಟ್ ಬಿದ್ದೈತೆ ಕಣ, ಅದಕ್ಕೆ ಮಂತಕ್ಕೆ ಬರ್ಲಿ. ಎಲ್ಲಿದ್ದೀರಾ? ನಾನೀಗ ಅರುಣ್ ಪಾಳ್ಯ. ಅಲ್ಲ ಅಳಿ ಅಂದ್ರೆ ನೀವೇನು ಒಂದ್ ಫೋನ್ ಮಾಡ್ರೆ ಫೋನ್ ರಿಸೀವ್ ಮಾಡಲ್ಲ, ಏನಿಲ್ಲ, ಒಂದ್ ಫೋನ್ ಮಾಡಲ್ಲ, ಏನಿಲ್ಲ. ನನ್ ಮಗಳು ಹೆಂಗವಳೆ ಏನು ಎತ್ತ ಅಂತ ಮದುವೆ ಮಾಡಿ ಕೊಟ್ವಲ್ಲ ಮೊನ್ನೆ, ಬಂದ್ 6 ತಿಂಗಳಾಯ್ತು. ನೀವು ಪ್ರಸ್ತಾವ ಮಾಡಿ ಕೊಟ್ಟು ಹೋದ್ಮೇಲೆ ಯಾಕೆ ನೀವು ಒಂದ್ ಫೋನು ಮಾಡಲ್ಲ, ಏನು ಇಲ್ಲ. ನಮ್ ಮಗಳು ಹೆಂಗೋಳೋ ಬೋಗಳೋ ಬತ್ಕೊಳ್ಳೋ ಬಸ್ರಿನೋ ಬಂಟಿನೋ ಅಲ್ಲೇ ಮಕ್ಳು ಎಷ್ಟ್ ಜನ ಆದ್ವು ಅಂತ 6 ತಿಂಗಳಾಯ್ತಲ್ಲ ಮದುವೆ ಮಾಡ್ಕೊಟ್ಟು. ಎಷ್ಟ್ ಜನ ಮಕ್ಳು, ಏನು ಯಾವ ಸ್ಕೂಲ್ಗೆ ಹೋಗ್ತಾವೆ, ಯಾವ ಇಲ್ಲ, ಏನ್ ಸಿಕ್ಕಿದ್ದೀರ ಅಂತ ಏನಾನ ಹೇಳ್ತೀರಾ ನೀವು? ಏನು ಹೇಳಲ್ವಲ್ಲ ಅಳಿ ಅಂದ್ರೆ. ಯಾಕೆ ಅಳಿ ಅಂದ್ರೆ ನೀವ್ ಈ ತರ ನಮ್ಮ ಮೇಲೆ ಕೋಪ? ನಾನು ನರ್ಸಿಂಹರಾಜು ಅಕ್ಕಾರೆ ಯಾವ ಹೊಳಿ ಅಂದಿರು ಇಲ್ಲ. ನಮ್ಗೆ ಅಲ್ಲೇ ಮದುವೆ ಆಗಿ ಮಕ್ಳಿಗೆ ಮದುವೆ ಮಾಡಿದೀವಿ, ನಾವು ಹೊಳಿಯರಲ್ಲ. ಅಳಿ ಅಂದ್ರು ಅಳಿಯಂದಿರಲ್ಲ, ಯಾರು ಬೆಸ್ಟ್ ಮಾಡಿದ್ರು. ನಂದೇ ಅಲ್ಲಿ ಎಲ್ಲ ಇದು ಸೋಳಿ ಪಳಿ ಮಳೆ ಮದುವೆ ದುಡ್ಡು ಈ ಯೋಚನೆಗೆ ಮಗಳು ಮದುವೆ ಮಾಡ್ಬೇಕು. ಅಲ್ಲ ಅಳಿ ಅಂದ್ರೆ ನೀವು ಮಗಳಿಗೆ ಮಿಂಡ್ರು ಕಾಟ ನಾನೀಗ ಮದುವೆ ಮಾಡೋಣ, ಮದುವೆ ಆಗೋಣ. ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಂಹಪ್ಪ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಕಿವಿಗಳು ವಾಲೆ ಹಾಕೊಂಡಿದ್ದೀರಾ, ಕಪ್ ಯೂನಿಕಾರ್ನ್ ಗಾಡಿಗೆ ಓಡಾಡ್ತೀರಾ, ದುಡ್ಡುಮ್ಮ ಇದ್ದಂಗ್ ಗಣೇಶ್ ಇದ್ದಂಗ್ ಇದೆಯಾ. ಮೇಲಿದ್ರೆ ಕೂತ್ಕೊಳಕ್ಕೆಲ್ಲ ಕುಂತ ಎದೊಳಕ್ ಆಗಲ್ಲ, ತೊರಡೆಲ್ಲ ಸಣ್ಣ, ಹೊಟ್ಟೆ ಎಲ್ಲ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀನಿ. ನಾವು ಲೈಟ್ ಇನ್ಸರ್ಟ್ ಮಾಡೋ ಇದು ಅಲ್ಲ, ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ, ಹಂಗೆ ನಂದು ಕೊಟ್ಬಿಡ್ತಿದ್ದೇನ ಯಾರ ತಗೊಂಡಿದ್ರೆ. ಕೊಟ್ಬಿಡಿದ ನೀವು ಕೊಡ್ತೀಯ. ಇವತ್ತು ಯಾರು ಇಲ್ದಿದ್ದಕ್ ಮಾಡಿದ್ಯಾ? ಇಲ್ಲ, ಯಾರ ಇಲ್ದಿದ್ರೆ ಮಾಡ್ತೀನಿ. ನಿಂಗ್ ದಿವಸ ಮಾಡಲ್ವಾ? ಹೋಲ್ಡ್ ಮಾಡ್ತೀನಿ. ಅವತ್ ಮಾಡಿರ್ಲಿಲ್ವಾ? ಅವ್ರ ಯಾರೋ ನನ್ನ ಕಿಡಾಯಿಸ್ತವ್ರೆ ಬಾಯಿಲಿ, ಚುಡಾಯಿಸ್ತವ್ರೆ ಬಾಯಿಲಿ, ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿರ್ಲಿಲ್ವ ಮೊನ್ನೆ ನಿಂಗೆ? ಚುಡಾಯಿಸ್ತಾರೆ. 50 ರೂಪಾಯಿ ಕೊಟ್ರೆ ಸಾಕು ಅಂತ ಚುಡಾಯಿಸ್ತಾರೆ. ನೀನು ಚುಡಾಯಿಸ್ತಾರೆ. 50 ರೂಪಾಯಿ 50 ರೂಪಾಯಿ ಹೋಗ್ಬಿಡ್ತಾರೆ. 50 ರೂಪಾಯಿಗೆ ನಿಂಗೆ ಈಗ ಒಂದ್ 1:45 ಗಂಟೆ ಆಯ್ತು ಬಂದು. ಅದೇ ಪತ್ರಿಕೆ ಹಂಚಕ್ ಹೋಯ್ತು. ಈಗ ಬಂದು ಮಗ ತೊಳ್ಕೊಂಡು ಒಳಗ್ ಕುಂತಿದ್ದೀನಿ. ಇದು ಸೀರೆ ಹೊಲ್ದೈತ್ ಕಾಣ, ಇದು ಜಾಕೆಟ್ ಎಲ್ಲ ಹೊಲ್ದೈತ್ ಕಾಣ. ಬೆಳ್ಳೆ ಬೇರ ನಾವು ಟೈಲರು. ಬೆಳಿಗ್ಗೆ ಬರ್ತಾರೆ ಬಿಡ್ರಿ, ಬೆಳಿಗ್ಗೆ ಬರ್ತಾರ ಅಷ್ಟೇತಿಯನ. ಎಷ್ಟೊತ್ತಿಗೆ? 10:30 ಗಂಟೆ ಹಂಗ್ ಬರ್ತಾರೆ. 10-11 ಗಂಟೆಗೆ ಬರ್ತಾರ? 10:30-11 ಗಂಟೆಗೆ ಬರ್ತಾರೆ. ಇವತ್ತೇ ಹೊಲ್ಟಿದ್ರು, ಹಂಗಾಗಿ ನಾಳೆ ಬರ್ತಾರೆ. ಉಕ್ಸು ಮುಂದಕ್ಕಿಕ್ಲ ಹಿಂದಕ್ಕಿಕ್ಲ? ನನಗ್ ಗೊತ್ತಾಗಲ್ಲ ಅದು, ನನಗ್ ಗೊತ್ತಾಗಲ್ಲ. ಅವ್ರನ್ನ ಕೇಳ್ರಿ. ಯಾರನ್ನ? ಅದೇ ಅವತ್ತು ಅಳತೆ ಕೊಟ್ಟು ಬಂದವ್ರಲ್ಲ ಅವರು. ಅದೇ ನಿಮ್ ಹೆಂಡತಿ ಅವರು? ಅಲ್ಲ, ಅವರೆಲ್ಲ ಬಂದಿರೋದು. ಅವ್ರು ಯಾರು, ಅವರು ಈ ನಮ್ಮ ಅಣ್ಣನ ಮಗಳು, ಆಮೇಲೆ ಅವ್ರ ಯಾರು ಫ್ರೆಂಡ್ಸ್ ಎಲ್ಲ ಬಂದಿರಲ್ಲ. ಅಣ್ಣ ಅಕ್ಕ ಆಯ್ತಾ ನಿಮ್ ಮನೆಯವರು? ಇಲ್ಲ, ಅವ್ರಿಲ್ಲ. ಎಲ್ಲಾದ್ರು ಮಗ ತೊಳ್ಕೊಳಕ್ ಹೋಗ್ಯಾರ. ಮತ್ತೆ ಮಕ ತೊಳ್ಕೊಳಕ್ ಹೋಗಿರೋ, ಏನೋ ಊರ್ಗ್ ಹೋಗಿರಂಗ ಹೇಳ್ತಿದ್ದ ಅಣ್ಣ. ಈಗ ನಾವು ಉಕ್ ಸಿಕ್ಬೇಕು. ಆಯ್ತು, ಬರ್ತಿದ್ದಂಗೆ ಹೇಳ್ತೀನಿ ತಳಿಯಕ್ಕ. ಉಕ್ಸು ಬರ್ತಿದಂಗೆ ಹೇಳ್ತೀನಿ ತಳಿಯಕ್ಕ. ಅಯ್ಯೋ ತಡೆಯಣ ಒಂದ್ ನಿಮಿಷ. ನೀನು ವಟ 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 ಅಂತ ಅನ್ಬೇಡ, ಕಟ್ ಮಾಡ್ಬೇಡ. ಉಕ್ಸು ಉಕ್ಸಿಕ್ಲ ಇಲ್ಲ ಜಿಪ್ ಹಾಕ್ಲೋ? ನನಗೆ ಅದ್ರ ಬಗ್ಗೆ ಒಂದ್ ಚೂರು ಗೊತ್ತಿಲ್ಲ. ನೀನ್ ಯಾರು ಹೇಳಿ ಮಾತಾಡ್ತಿರೋದು? ನಾನು ಅವ್ರ ಮನೆಯವರು. ಯಾರ ಮನೆಯವರು? ನರಸಿಂಹರಾಜು ಅವ್ರ ಮನೆಯವರು, ಯಜಮಾನ್ರು. ನಾನ್ರಿ ಲಲ್ಲಿ. ನಾನ್ ಲಲ್ಲಿ ಅಂದ್ರೆ ನಿನ್ ಕೈ ಕೊಟ್ಟವ್ರ ಒಲೆಯಾಗೆ? ನಾನು ಉಕ್ಸ್ ಹಾಕ್ಸೋ ಜಾಕೆಟ್ಗೆ ಇಲ್ಲ ಜಿಪ್ ಹಾಕ್ಸೋ ಅಂತ. ಯಾಕೆ ಹಂಗ ನಾಯಿ ಕಡ್ದೈತೆ ನಿಂಗೆ? ಕಡ್ದೈತೆ ನಂದಿಲ್ರಿ. ಡ್ರೈವರ್ ಅವ್ರ 3 ಬಾಗ್ಲಾಗ್ಯವಳೆ. ನಾನು ಉಕ್ಸ್ ಹಾಕ್ಸ್ಲೋ ಜಿಪ್ ಹಾಕ್ಸ್ಲೋ ಅಂತ.
ಇವ್ನ್ ಯಾರು ಯಾಕೆ ಹಿಂಗ್ ನಾಯಿ ಆಡ್ದಂಗ ಆಡ್ತಿದ್ಯಾ ನೀನು? ಫೋನ್ ಮಾಡಿದ್ರೆ ತಾಯಿನಾಕಿ ₹1 ಊಟದಾಗ ಮಾಡ್ದಿಲ್ಲ ತೂಲ್ ಎಲ್ಲೂ ಜನಗಳ್ದಾವ ನೀ ಅಲ್ಲಿ ಮಡಿಕೊಂಡ್ರದವ್ರು ಎಸ್ಕೊಂಡ್ ಹೋಗುವಂತಾರ ಜನ ನಮ್ಮ ತೂಲ್. ನಾನೇನ್ ಮಾಡ್ದೆ ಅಂದ್ರೆ ನಿಂಗೆ? ನಾನ್ ಸುಮ್ನೆ ಉಣ್ಣಂಗ್ ಮಾಡ್ದೆ. ನಾನ್ ಏನ್ ಮಾಡ್ದೆ ಹೇಳಿ ನಿಂಗೆ? ನನ್ನಿಂದ ನಿನ್ಗೆ ಇಲ್ಲಿ ಒಳ್ಳೇದಾಗೈತೆ ಗೊತ್ತಾ, ಕೆಟ್ಟದೇನು ಆಗಿಲ್ಲ. ಅವ್ರಿವ್ರಿಗೆಲ್ಲ ಇಕ್ಕಿ ಕಾಳದೆಲ್ಲ ಅಂತ ಹೇಳ್ತಾರೆ, ಹೋಗಿ ಕೇಳಕ್ ಹೋದ್ರಿ ಅವ್ರು. ನಾನು ನನ್ನಿಂದ ನೀನ್ ಚೆನ್ನಾಗಿದ್ದೆ, ನಿನ್ನಿಂದ ನಾನೇನ್ ಚೆನ್ನಾಗಿಲ್ಲ. ನಾನು ಒಡವೆ ಕಿತ್ಕೊಂಡೆ, ತುಂಬಾ ಆಗೋಯ್ತೆ ಮನೆಗೆ. ನಂದು ಸೈಟ್ ಕಿತ್ಕೊಂಡೆ, ಒಡವೆ ಕಿತ್ಕೊಂಡೆ, ಮಾಂಗಲ್ಯ ಸರ ಕಿತ್ಕೊಂಡೆ, ಎಲ್ಲ ಕಿತ್ಕೊಂಡೆ. ನೀನು ಗುಂಜ್ ಕಿತ್ಕೊಂಡಿಲ್ವಾ? ಅವು ಯಾರನ್ನ ತಗೊಂಡಿದ್ರೆ ಅವು ಕಿತ್ಕೊಂಡ್ಬಿಡ್ತಿದ್ದೆ ನೀನು. ನಿಂದು ಕೊಟ್ಟಿದ್ದಲ್ಲ ಹಂಗೆ. ಇಲ್ಲಿಗೆ ಒಂದು 7-8 ಸಾವಿರ ಬರೀ ಮಾತ್ರ ನುಂಗಿದ್ದೀನಿ 1 ವರ್ಷದಿಂದ. ಅಲ್ಲ ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ, ಹಂಗೆ ನಂದು ಕೊಟ್ಬಿಡ್ತಿದ್ದೇನ ಯಾರನ್ನ ತಗೊಂಡಿದ್ರೆ. ಕೊಟ್ಬಿಡಿದೆ, ನಿಮ್ಮ ಕೊಡ್ತೀಯ. ಇವತ್ ಯಾರು ಇಲ್ದಿದ್ದಕ್ ಮಾಡಿದ್ಯಾ? ಇಲ್ಲ, ಯಾರ ಇಲ್ದಿದ್ರೆ ಮಾಡ್ತೀನಿ. ನಿಂಗ್ ದಿವಸ ಮಾಡಲ್ವಾ? ಸೋಲ್ಡ್ ಮಾಡ್ತೀನಿ. ಅವತ್ ಮಾಡಿರ್ಲಿಲ್ವಾ? ಅವ್ರ ಯಾರೋ ನನ್ನ ಕಿಡಾಯಿಸ್ತವ್ರೆ, ಬಾಯಿಲಿ ಚುಡಾಯಿಸ್ತವ್ರೆ, ಬಾಯಿಲಿ ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿರ್ಲಿಲ್ವ ಮೊನ್ನೆ ನಿಂಗೆ? ಚುಡಾಯಿಸ್ತಾರೆ. ₹50 ಕೊಟ್ರೆ ಸಾಕು ಅಂತ ಚುಡಾಯಿಸ್ತಾರೆ. ಚುಡಾಯಿಸ್ತಾರೆ. ₹50 ಹೋಗ್ಬಿಡ್ತಾರೆ. ₹50 ನಿಂಗೆ ಇಲ್ಲ ನಿಮ್ಮಮ್ಮ ಕುಡುಕ್ ಮುಂಡೆ ನಮ್ಮ ನಿನ್ ತಾಯಿ ನಿಮ್ಮೆಲ್ಲ ಬರೀ ಇದ್ರಾಗೆ ಬಂದು ಮುಂದೆ ಬಿಟ್ಟು ಹುಟ್ಟದ ಮುಂದೆ ನೀವ್ ಹೇಳ್ಬಿಟ್ರೆ ದೇವ್ರ ಹುಟ್ಟವನೇ ಎಂದಾನ ಮಂದಿ ಕರ್ಕಂತ ನಿಮ್ಮ ಕಿತ್ತು ಹೋಗ್ ಮುಂದೆ. ನಾನ್ ನಿಂಗೆ ಏನೇನ್ ಮಾಡ್ದೆ? ಕಾಸು ಕೊಟ್ಟೆ, ಒಡವೆ ಕೊಟ್ಟೆ, ಸೈಟ್ ಕೊಟ್ಟೆ, ನನ್ನ 2 ಶಾಟ ಕೊಡ್ತೀನಿ, ಒಡವೆ ಕೊಟ್ಟೆ. ಯಜಮಾನ್ರಿಗೆ ನರಸಿಂಹರಾಜು ಬಳ್ಳಾಪುರ ಮಾಡಕ್ಲ್ವಾ ನಾವು ತೆಗಿಸಾರಿ ಇಲ್ಲ ಇಲ್ಲಿ ಸಾಯ್ತಾಯ್ತು. ನಮ್ಮ ಮಾವರು ನಿಮ್ಮ ಅಮ್ಮನ ಇಲ್ಲಿ ತಲೆನೋವು ಬಂದೈತಿ. ನಿಮ್ಮ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ನಿಮ್ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ಇನ್ನೊಂದ್ಸಲ ಹೇಳು. ನಿಮ್ ಮಾವ ಸತ್ತೋಗ್ಲಿ ನಿನ್ ಗತಿ ಹೇಳಣ. ನನ್ ಗತಿ ಏನು? ಏನಾಯ್ತು ನಿಂಗೆ? ತಲೆನೋವು ಬಂದಿದೆ ಅಂದ್ರೆ ತುಂಬಾ ತಲೆನೋವು ಬಂದಿದೆ ಅಂದ್ರೆ ಯಾವ್ದನ ಬಸ್ ಲಾರಿಗ ಸಿಕ್ಕಿ ಹೊರಗೋಗ್ಬಿಡ್ರಿ. ಯಾಕೆ ಅಂದ್ರೆ ನಾನ್ ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ. ಪ್ರಾಣ ಇಟ್ಕೊಂಡಿದ್ಯಾ? ನಾವು ತಲೆನೋವು ಮಾಡೋಣ. ಬೇಡ, ನೀನು ಬಂದು ಪ್ರೀತಿಯಿಂದ ಮುದ್ದಾಡಿದ್ರೆ ಅದೇ ಕಮ್ಮಿ ಆಗುತ್ತೆ. ಇಲ್ಲಿ ನಮ್ಮ ಮಾವ ಐತಿಗಳಿಗೆ ಅಂತ ನಾವು ಓಡಾಡ್ತಾ ಇದ್ರಿ, ಇಲ್ಲಿ ಪ್ರಾಣ ಮುದ್ದಾಡ್ಬೇಕ ಬಂದಿಲ್ಲಿ. ಯಾರು ನಮ್ಗೆ ತಲೆನೋವು ಅಲ್ವಾ? ಇನ್ನ ಸತ್ತೋಗಿಲ್ವಾ ಅಂದ್ರೆ ಅವರು? ಇನ್ನ ಸತ್ತೋಗಿಲ್ವಾ ಅವರು? ಇನ್ನು ಸತ್ತೋಗಿಲ್ವಾ ಅವರು? ಅಯ್ಯೋ ಅಂತ ಇಲ್ಲಿ ಯಾರ ಕೇಳಿದ್ರು ನಾನು ಮೆಟ್ಟು ಹೊರದಂಗ ಇಲ್ಲಿ. ಯಾಕೋ ತುಂಬಾ ತಲೆನೋವು, ಗ್ಯಾಸ್ಟ್ರಿಕ್ ಬೇರೆ. ಮಂತುಲ್ಲಿಗ್ ನಾ ತಾಯಿನಾಕೆ ಯಾಕೋ ಗ್ಯಾಸ್ಟ್ರಿಕ್ ಇನ್ನು ಗ್ಯಾಸ್ಟ್ರಿಕ್ ಆಗಿ ಊಸ್ ಸೌಂಡ್ ಕಳ್ಸಿವ ನಾನು. ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ? ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆನೋವು ಬಂದ ಅಮ್ಮಗೆ. ಅವನ ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ಅದು ಮೊಬೈಲ್ ನನ್ ಕಿವಿ ಹೊರವಂಗ್ ಕೇಳಿಸ್ತಿದಲ್ಲ. ಆ ಮನೆಯಾಗ ಯಾರು ಇದಿಲ್ಲ, ಇನ್ನ ಯಾರು ಹೊರಗೋಲ್ವ ನೀವು? ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದ್ರಿ, ಏನ್ ಮಾಡದ್ರಿ? ಓವರ್ ಆಗ್ಬಿಟ್ಟಿದ್ರೆ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ಉಳಿಸಾ ಕೂಡ ಸತ್ತೋಗ್ಬಿಡು. ಯಾಕೆಂದ್ರೆ ಬರೀ ಸಾಯದೆ ಮಾತಾಡ್ತೀರ ನೀವು. ಮತ್ತೆ ನಮ್ಮ ಮಾಮ ಸಾಯ ಅಂತ ಹೇಳಲ್ಲ ಚಿನಾಲಿ. ನಿಮ್ ಮಾವ ಎಲ್ಲ ವಯಸ್ಸಾಗೈತೆ, ಎಲ್ಲ ನೋಡೋನೆ, 8 ಜನ ಹೆಂಗಸ್ರನ್ನ ಹಾಳು ಮಾಡೋಣ ಬಿಡು, ಹೋದ್ರೋಗ್ಲಿ. ಅಯ್ಯೋ ಅಂತ ಇಲ್ಲಿ ಯಾರನ್ನ ಕೇಳಿಸ್ಕಿರ ಮುಂದ್ ಮೆಟ್ಟೋರ್ದಂಗ ಎಲ್ಲ ಮಿಂಟ್ರಿ ಗುಟ್ಟಿನ ಮುಂದೆ. ಯಾವ ಊರ್ ನಿಂದು? ಯಾಕೋ ಬೇದಿ ನೆನ್ನೆಲ್ಲ ಅವ್ರೆಕಾಳು ಮಾಡಿದ್ದೆ. ಆ ಬೇದಿ ಹೋದ್ರೆ ಅವ್ರೆಕಾಳೆಲ್ಲ ಯೋಲಲ್ಲಿ ಬಂದ್ಬಿಡೈತೆ, ಅಷ್ಟು ಇದಾಗ್ಬಿಡೈತೆ. ನಾಕೆ ಅನ್ನ ತಿನ್ನ ಬಾಯಾಗಿ ಯೋಚಿಕೆ ಮಾತಾಡ್ತೀಯಲ್ಲ ನೀನ್ ತಾಯಿನಾಕೆ. ನಿನ್ನ ಬದುಕಿದ್ಯಾ ನೀನು? ಅಲ್ಲ ನೀನ್ ಬೇದಿ ಆಯ್ತು ಅಂದಲ್ಲ ಮನಿ, ಏನು ಲೂಸ್ ಮೋಷನ್? ಗಟ್ಟಿಯಾಗಿ ಹೋಗಿದ್ದ ತೆಳುಗ್ ಹೋಗಿದ್ದ?
ನಮ್ಮ ನೋಡ ಅದೆಲ್ಲ ಇಸಿಗ್ ನೋಡಕ್ ಆಗುತ್ತೆ ಅಲ್ಲ ಚಿನಾಲಿ, ಅದೆಲ್ಲ ಇಸಿ ಏಸ್ಗೆಲ್ಲ ಇಸಿಗ್ ನೋಡ್ತಾರೆ ಯಾರನ್ನ? ಅದೇನಿದು ಅದೇನಿದು ಏನೋ ರಾಗಿ ಭತ್ತನ ಎಳೆದ ಬೋಲ್ತಾ ಇದ್ದ, ಮುಸ್ಕಿನ್ ಜೋಳ ಎಳೆದ ಬೋಲ್ತಾ ಇದೆ ಅಂತ ಕವರ್ ನೋಡಕ್ಕೆ. ನೀನು ಏನ್ ಮಾಡ್ತೀವಿ ಗೊತ್ತ, ಇನ್ನೊಂದ್ಸರಿ ಲ್ಯಾಟ್ರಿನ್ ಹೋಗ್ಬೇಕಾದ್ರೆ ಜಲ್ಡೆ ಒಳಗೆ ಹೋಗು. ಆ ನೀರ್ ಒಳಗೆ ತಗೊಂಡಾಗ ಹಾಕಿದಂಗೆ ಗಟ್ಟಿ ಜಲ್ಡೆ ಒಳಗೆ ನಿಂತಿರೋದು, ತೆಳ್ಳಾಗಿರೋ ತೂದ್ದಾಗ ಎಸಿಂದ ಎಲ್ಲ ಹೋಗುತ್ತೆ. ತಿರ್ಗಾ ಕಾಳೆಲ್ಲ ಹಾಕಿ ಸಾರು ಮಾಡ್ಬೋದ, ಮಿಕ್ಕಿರೋ ತಿಗ್ದಾಗ ಬಂದಿರೋದು. ನಿಮ್ಮ ಅಪ್ಪ ಮುಟ್ಟಿದ್ದು ಏನೋ ನಾಯಿ ನರಿ ಹುಟ್ಟಿದ್ದಲ್ಲ ಚಿನಾಲಿ ನೀನು. ಅಲ್ಲ ಲೆಟ್ರಿನ್ ಜಲ್ಡಿ ಒಳಗೆ ಜಲ್ಡಿ ಹಿಡಿದಾರ? ಜಲ್ಡಿ ಹಿಡಿದ್ರೆ ಕಾಳು ಪಾಳು ಅದು ಬಂದಿರ್ತದಲ್ಲ, ಅದು ಹಂಗೆ ಮಿಕ್ಕ ತಿರ್ಗಾ ಸಾರ್ಗ ಹಾಕ್ಬೋದಾ ತೊಳೆದು? ಅಯ್ಯೋ ಇವ್ರ ತಾಯಿನ ಹಾಕಿ ಏಸ್ಗೆ ಬಂದಿದ್ದು ಸಾರ್ ಹಾಕಿ ತಿನ್ನ ಚಿನಾಲಿ ಮುಂಡೆ, ನೀನು ಎಷ್ಟು ಹಾಳು ಮಾಡಿದ್ ಮುಂಡೆ ನೀನು. ಯಾಕೋ ತುಂಬಾ ಹೊಟ್ಟೆ ನೋತಿದ್ದು, ಏನ್ ಮಾಡ್ಬೇಕು? ವಿಷ ಕುಡ್ದು ಬಿಡು. ಏನು ಸಂಕ್ರಾಂತಿ ಹಬ್ಬನಂತ ಇವತ್ತು? ಏನಾಯ್ತಾ? ಅಲ್ಲ ಸಂಕ್ರಾಂತಿ ಹಬ್ಬ. ಚಮ್ಮಿತಾ ಬಾ. ಯಾರು ಮುಸ್ಲಿಮ್ಸ ನೀವು? ಸಾರು ಇದು ನನಗೆ ಹಿಂದಿ ಬರಲ್ಲ. ಬಾಳ ಹಿಂದಿ ಬರಲ್ಲ. ಚಾಚು ಖಂಡಿತ ಬರಲ್ಲ ಹಿಂದಿ, ಕನ್ನಡ ಒಂದೇ. ಚಾಚು ಇಲ್ಲ ಕನ್ನಡ ಒಂದೇ ಬರೋದು. ಈತೇನೆ ನೀವು ಬೆಳೆದಾದ್ಮೇಲೆ ಚೀಲು ತುಂಬಿಡಿ, ಪ್ಲಾಸ್ಟಿಕ್ ಚೀಲು ತುಂಬ್ತಿರೋ, ಗೋಣಿ ಚೀಲು ತುಂಬ್ತಿರೋ, ಆಟೋದಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಟ್ಯಾಕ್ಟ್ರಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಕ್ಯಾಂಟ್ರಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಲಾರಿಯಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಮಂಡಿಗೆ ಹಾಕ್ತಿರೋ, ಇಲ್ಲ ನೀವೇ ಕೂರ್ಕೊಂಡು ಮಾರ್ಕೆಟಾಗಿ ಮಾರ್ತಿರೋ, ಕ್ವಿಂಟಲ್ ಗಂಟ್ಲೆ ಮಾರ್ತಿರೋ, ಕೆಜಿ ಗಟ್ಲೆ ಮಾರ್ತಿರೋ, ಗ್ರಾಮ್ ಗಟ್ಲೆ ಮಾರ್ತಿರೋ. ರಾತ್ರಿ ಇರಂಗ್ ಕಾಣುತ್ತೆ ಕಲಾವಿದ್ರು ಅಂತಿದ್ದೆ. ಅಣ್ಣ ಹಲೋ, ನಿಮ್ಮ ಹೆಸರೇನಣ್ಣ? ಅದೇ ನೀವ್ ಹೇಳಿದಲ್ಲ ಅದೇ. ಏನ್ ಹೇಳಿ? ನರಸಿಂಹರಾಜು ಅಂತ. ನಾನೇ ನರಸಿಂಹರಾಜು. ಅಣ್ಣ ನಾನು ನರಸಿಂಹರಾಜು, ನೀವಲ್ಲ. ಆಯ್ತು ಸ್ವಾಮಿ, ನಾವು ಆಯ್ತು ಹೆಂಗಾನ ಮಾಡ್ಕೊಳ್ಳಿ. ನಮ್ಗೆ ಯಾಕ ರಾತ್ರಿಯಿಂದ ತಲೆ ತಿಂತಾ ಇದ್ರ, ನೀವು ಸಖತ್ತಾಗಿ ತಲೆ ತಿಂತಾ ಇದ್ರ ಅಂದ್ರೆ ಹಂಗೆ ನೋಡಿ. ಇಲ್ಲಿ ಯಾವ್ದಾದ್ರು ಪಿಕ್ಚರ್ ಆಗಿ ಇವನು ದಿನೇಂದ್ರ ಗೋಪಾಲ್ ಕುಕ್ಕಿ ಅಂತಾನಲ್ಲ, ಹಂಗಾಗೋತ್ ನನ್ ಕತೆ. ಇದು ಅಣ್ಣ ಊಟ ಇನ್ನೇನಿಲ್ಲ, ಇನ್ನೇನ್ ಆಯ್ತು. ಈಗ ಅದೇ ಹಬ್ಬ ಮಾಡಿದ್ದು. ಏನ್ ಹಬ್ಬ ಅಣ್ಣ? ಭಗವಂತನ್ಗೆ ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು, ಅದಕ್ಕೆ. ಭಗವಂತಗೆ ಆರತಿ ಮಾಡಿ ಕೋಳಿ ಅದು ಮಾಡಿದ್ರು. ಅಲ್ಲ ಇವ ಸಂಕ್ರಾಂತಿ ಹಬ್ಬ ಅಲ್ವಾ? ಓ ಅದೇ ವರ್ಷದ ಹಬ್ಬ. ಅದೇ ಸಂಕ್ರಾಂತಿ ಹಬ್ಬ ಅಲ್ವಾ? ಜನವರಿ ಅಲ್ವಾ ಸಂಕ್ರಾಂತಿ 15ನೇ ತಾರೀಕು. ಸಂಕ್ರಾಂತಿ ಹಬ್ಬ ಅಲ್ವನ್ರಿ? ಇದು ಯುಗಾದಿ ಹಬ್ಬ, 2ನೇ ಹಬ್ಬ ಇವತ್ತು. ಫಸ್ಟ್ನೇ ಹಬ್ಬ ನೆನ್ನೆ ಆಯ್ತು, ಇವತ್ತು 2ನೇ ಹಬ್ಬ. ಅಣ್ಣ ಇದು ಸಂಕ್ರಾಂತಿ ಹಬ್ಬ, ಯುಗಾದಿ ಅಲ್ಲ. ಯಾವ್ದಾರ ಮೊದ್ಲು ಆಸ್ಪತ್ರೆಗೆ ತೋರಿಸ್ತಿದ್ರ? ಮೊದ್ಲೇನಾರ ಆಸ್ಪತ್ರೆಗೆ ತೋರಿಸ್ತಿದ್ರ ನೀವು? ನಮ್ದು ಆಸ್ಪತ್ರೆ ಇತ್ತು ಮೊದ್ಲ, ನಾವೇ ಒಂದು ಆಸ್ಪತ್ರೆ ಇಕ್ಕಿದ್ದು. ಅದೆಲ್ಲ ಆಸ್ಪತ್ರೆಗೆ ಏನೋ ತೋರಿಸ್ತಿದ್ರ, ಮಾತ್ಗಿತ್ರೆ ಕೊಟ್ಟಿದ್ರ ಅಂತಂದು. ಯಾಕೆ ಹಿಂಗೆ ಒಂಥರ ಇದು ತಪ್ಪಿಸ್ಕೊಂಬಂದವ್ರು ಮಾತಾಡ್ತಿದ್ರಲ್ಲ, ಅದಕ್ಕೆ ತಪ್ಪು ತಿಳ್ಕೊಬೇಡಿ. ಅಣ್ಣ ಯಾಕೆ ಹೇಳಿ, ಏನಂತ ಏನಾಯ್ತು? ನಮ್ಮಿಂದ ಏನ್ ತಪ್ಪಾಯ್ತು ನಿಮ್ಗೆ ಹೇಳಿ? ಸಂಕ್ರಾಂತಿ ಹಬ್ಬನ ಇವತ್ತು. ಸಂಕ್ರಾಂತಿ ಹಬ್ಬ ಇವತ್ತ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಇದಾಗ ಮಾಡೋದಲ್ವಾ ಅದು? ಅವರೆಕಾಯಿ, ತಗರಿಕಾಯಿ, ಅದೆಂತದು ಎಲ್ಲ ಬೇಸದು. ಇವತ್ತು ಸಂಕ್ರಾಂತಿ ಹಬ್ಬನ ಯಾವ್ದೋ ಹೇಳ ಮಾತಾಡ. ಹಲೋ ಹೇಳ್ರಿ. ಶಾನೋಜಿ ಏನು ಸಂಕ್ರಾಂತಿ ಹಬ್ಬನಂತ ಇವತ್ತು? ಏನಾಯ್ತಾ? ಅಲ್ಲ ಸಂಕ್ರಾಂತಿ ಹಬ್ಬ. ಚಮ್ಮಿತಾ ಬಾ. ಮುಸ್ಲಿಮ್ಸ ನೀವು? ಸಾರು ಇದು ನನಗೆ ಹಿಂದಿ ಬರಲ್ಲ. ಬಾಳ ಹಿಂದಿ ಬರಲ್ಲ. ಚಾಚು ಖಂಡಿತ ಬರಲ್ಲ ಹಿಂದಿ, ಕನ್ನಡ ಒಂದೇ. ಚಾಚು ಇಲ್ಲ ಕನ್ನಡ ಒಂದೇ ಬರೋದು. ಈತೇನೆ ಇಲ್ಲಿ ಬರಲ್ಲ ಸಾಹೇಬ್ರೆ. ಏನಂತಿ? ಹಿಂದಿ ಬರಲ್ಲ. ಯಾಕೆ? ಕನ್ನಡ. ಅಮ್ಮನೇ ಕನ್ನಡ. ಆಗೋ ಅಮ್ಮ ಅನ್ನ ಕನ್ನಡ. ಸಾರು ಇವು ಯಾವ ಇವು? ಹಲೋ, ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ರಾಯಚೂರು, ಮೈಸೂರು, ಚಿತ್ರದುರ್ಗ, ವಿಜಯಪುರ, ಇಲ್ಲಿ ಹತ್ತಿ ಬೆಳೆಯುವ ಜಾಸ್ತಿ ಊರುಗಳವು. ಗೊತ್ತಾಯ್ತಾ? ಅದರಲ್ಲಿ ಮೊದಲನೇ ಸ್ಥಾನ ಹಾವೇರಿಗಿದೆ, 2ನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಧಾರವಾಡದಲ್ಲಿ ಜೀವನ ಮಾಡ್ತಿದ್ದೀರೋ, ಹಾವೇರಿ ಜೀವನ ಮಾಡ್ತಿದ್ದೀರೋ, ಮೈಸೂರಲ್ಲಿ ಮಾಡ್ತಿದ್ದೀರೋ, ಚಿತ್ರದುರ್ಗದಲ್ಲಿ ಮಾಡ್ತಿದ್ದೀರೋ, ದಾವಣಗೆರೆಯಲ್ಲಿ ಮಾಡ್ತಿದ್ದೀರೋ, ಕಲಬುರ್ಗಿದಲ್ಲಿ ಮಾಡ್ತಿದ್ದೀರೋ, ರಾಯಚೂರಲ್ಲಿ ಮಾಡಿ ಬೆಳಗಾಮಲ್ಲಿ ಮಾಡ್ತಿದ್ದೀರೋ?
ನೀವ್ ಯಾರು ಹೇಳ್ರಿ ಇದು ನಮ್ದು ಬಳ್ಳಾಪುರ ಸ್ವಾಮಿ, ಇದು ದಾವಣಗೆರೆ ಅಲ್ಲ ನಮ್ದು. ನಾನು ಹಲೋ ಹಲೋ, ನಾನು ಒಬ್ಬ ಹತ್ತಿ ಮಾರಾಟ ಬೆಳೆಯನ್ನು ಹಾ, ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಬೆಳಗಾವಿ, ಮೈಸೂರು, ವಿಜಯಪುರ, ಕಲಬುರ್ಗಿ, ಬೆಳಗಾವಿ ಈ ತರ ಎಲ್ಲ ಊರಲ್ಲಿ ಹತ್ತಿಗಳು ಬೆಳೀತಾರೆ. ಮೊದಲನೇ ಸ್ಥಾನ ಹಾವೇರಿಗಿದೆ, 2ನೇ ಸ್ಥಾನ ಧಾರವಾಡಕ್ಕಿದೆ. ಅದರಲ್ಲಿ ನೀವು ಯಾವ ಸ್ಥಾನವನ್ನು ಪರಿಚಯ ಮಾಡಿಕೊಂಡು ನೀವು ಯಾವ ದೀಪದಲ್ಲಿ ಹತ್ತಿಯನ್ನು ಜಾಸ್ತಿ ಬೆಳೀತೀರಾ, ಎಷ್ಟು ಮೂಟೆ ಬೆಳಿತೀರಾ, ಎಷ್ಟು ಕ್ವಿಂಟಲ್ ಬೆಳಿತೀರಾ, ಟ್ಯಾಕ್ಸಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ, ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ? ನಾವ್ ಯಾವ್ದು ದೀಪಾವಳಿ ನೀವ್ ಹೇಳಿದ್ ಏನು ಬೆಳೆಯಲ್ಲ ನಾವು. ಅಲ್ಲ ನೀವೇನು ಬೆಳೆಯೋರು ಅಂತ ಗೊತ್ತು. ನಮ್ಮ ಕರ್ಮ ಬಸ್ ಹೋತೇನಪ್ಪ. ಇಲ್ಲಿ ಯಾವ್ದು ಇಲ್ಲ ನಮ್ದು ಬಳ್ಳಾಪುರ ಸ್ವಾಮಿ. ನಮ್ಗೆ ಇದು ರಾಗಿ ಪಾಗಿ ಅಷ್ಟೇ. ತೆಂಗಿನಕಾಯಿ, ಅಡಿಕೆ ಗಿಡ ಅವೇ. ಇವ್ರೆ ನಮ್ಗೇನು ಮಾತಾಡ್ಸ್ಬೇಡ್ರಿ, ತಲೆ ನಮ್ದು ಸರಿ ಇಲ್ಲ. ಆಮೇಲೆ ಆರೋಗ್ಯ ಏರ್ಪೇರಾಗಿದೆ ನಮ್ದು. ಆಮೇಲೆ ಅಣ್ಣ, ನೀವು ರಾಗಿ ಬೆಳಿತೀರಾ, ತೆಂಗಿನಕಾಯಿ ಬೆಳಿತೀರಾ, ಭತ್ತ ಬೆಳಿತೀರಾ ಅಲ್ವಾ? ಭತ್ತನು ಕಮ್ಮಿನೇ ಒಟ್ಟಾಗೆ. ತೆಂಗಿನಕಾಯಿ, ಅಡಿಕೆ, ರಾಗಿ ಬೆಳಿತೀರಾ. ತುಂಬಾ ಅತಿ ಹೆಚ್ಚು ಉತ್ಪಾದನೆ ಆಗಿಂತ ಅತಿ ಹೆಚ್ಚು ಬೆಳೆಯನ್ನು ಬೆಳಕಿಂತ ದೇಶ ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಮೈಸೂರು, ವಿಜಯಪುರ, ಬೆಳಗಾವಿ, ಕೊಪ್ಪಳ ಮಾಡ್ಕೊಂಡು ಮಾಡ್ಬರ್ಬೇಕಾದ್ರೆ ಮೊದಲನೇ ಸ್ಥಾನ ಹಾವೇರಿಗಿದೆ, 2ನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಬೆಳೆದಾದ್ಮೇಲೆ ಚೀಲಕ್ಕೆ ತುಂಬಿಟ್ಟು ಪ್ಲಾಸ್ಟಿಕ್ ಚೀಲಕ್ಕೆ ತುಂಬ್ತೀರಾ, ಗೋಣಿ ಚೀಲಕ್ಕೆ ತುಂಬ್ತಿರೋ, ಆಟೋದಲ್ಲಿ ತುಂಬ್ಕೊಂಡು ಹೋಗ್ತೀರೋ, ಟ್ಯಾಕ್ಸಿಯಲ್ಲಿ ತುಂಬ್ಕೊಂಡು ಹೋಗ್ತೀರಾ, ಕ್ಯಾಂಟ್ರಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಲಾರಿಯಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಮಂಡಿಗೆ ಹಾಕ್ತಿರೋ, ಇಲ್ಲ ನೀವೇ ಕೂರ್ಕೊಂಡು ಮಾರ್ಕೆಟ್ ಮಾರ್ತಿರೋ, ಕ್ವಿಂಟಲ್ ಗಂಟ್ಲೆ ಮಾರ್ತಿರೋ, ಕೆಜಿ ಗಟ್ಲೆ ಮಾರ್ತಿರೋ, ಗ್ರಾಮ್ ಗಟ್ಲೆ ಮಾರ್ತಿರೋ. ಬಸ್ ಹೋದೆಲ್ಲ ಬಸ್ ನೋಡ್ಕೊಂಡು ಹೋದೆ, ಹೋಗತ್ ಬಸ್ ಹೋದ್ಲು ಸೀರಾಕ್ ಹೋದಂಗ ಆತತ್. ನಮ್ದು ಯಾರು ಹತ್ತಿರ ನಮ್ಮ ಬಸ್ ಹೋತೆಲ್ಲೋ ನನ್ ಮಗಂತ ಮಾತಾಡ್ಕೊಂಡು ಮೊಟ್ಟೆ ತಗೋ ಹೋಗ. ಏನೋ ಒಂದು ಅರ್ಜೆಂಟ್ ಮಾಡೋ ಏನೋ ಹೇಳಿದ್ದು ಟೈಮ್ ಇಲ್ಲ ನೋಡಿ. ಇಲ್ಲಿ ಕೂಗಾಡ್ತಾರ ಭಕ್ತಾದಿಗಳು. ಏನ್ರಿ ನೀವು ಮಾಡಲ್ಲ ಯಾವನೋ ಹಿಡ್ಕೊಂಡು ನೀವು ಏನೋ ನೀವು ಬರೀ ಅವನ ಕಡೆ ಕೇಳ್ತೀರಾ. ಆಮೇಲೆ ನಾವು 100 ಜನ ಕೂತಿದೀವಿ ನೋಡ್ದ, ಕೇಳಿಸ್ಕೊಂಡ ಮೊಟ್ಟೆ ಕೊಡೊಂದು. ಸಂಡೆ ಸ್ವಾಮಿ, ಸಂಡೆ ಹೇಳ ಹೆಂಡತಿಗೆ ಹೇಳಲ್ಲ. ಹೇಳಿದ್ಯಾ ಮೊಟ್ಟೆ ಹೇಳ್ಬಿಡ್ತಾವ ಅಲ್ಲಿ ಅಂಗಡಿಗೆ. ಮೊಟ್ಟೆ ಇಲ್ಲ ಅಂತೀನಿ ಮಗ. ಹಲೋ, ಏನ್ ಮುತ್ ಕೊಡ್ತಿದ್ದೀನಿ ನಿನ್ ಹೆಂಡತಿಗೆ? ನರಸಿಂಹರಾಜು ಕೈಯಲ್ಲಿ ಕಿತ್ಕೊಂಡು ಹೋದ್ರು ಸ್ವಾಮಿ. ಮತ್ತೀಗ ನನಗೆ ಗೊತ್ತಿಲ್ವಾ, ಅದಕ್ಕೆ ಹೇಳಿದ್ ನಾನು. ಹೋಗ್ ತಿರ್ಗಾ ತಗೊಂಬ, ಹೋಗು. ಬಿಡ್ಬೇಡ ತಿರ್ಗಾ ತಗೊಂಬ ಮೊಟ್ಟೆ. ಇವತ್ ಮೊಟ್ಟೆ ಇಲ್ಲ ಅಂತಂದ್ರೆ ನೀನ್ ಕೆಟ್ಟೆ. ಮೊಟ್ಟೆ ಇಲ್ಲ ಅಂದ್ರೆ ನೀನ್ ಕೆಟ್ಟೆ. ಇಲ್ಲ ಇವತ್ತಂದ್ರೆ ಅದನ್ನ 2-3 ಪ್ಲೇಟ್ ತಗಿದ್ದೀನಿ. ನೀನ್ ಯಾವ ತರ ತಗೊಂಬ, ಒಂದ್ ಮೊಟ್ಟೆ ತಗೊಂಬ ಹೋಗಯ್ಯ. ನಾನು ಹೇಳ್ದಷ್ಟು ಮಾಡು. ಅಮಾವಾಸ್ಯೆ ಇವತ್ತು. ಮತ್ ಕೆಟ್ಟಾಗ ಅಂತೀರಾ? ಅಲ್ಲ, ನೀನ್ ಕೆಟ್ಟೋಗ್ತೀಯ ಅಂತಿರೋದು. ಇವತ್ ಮೊಟ್ಟೆ ತಗೊಂಬರ್ಲಿಲ್ಲ ಅಂದ್ರೆ ನಿಮ್ ಮನೆ ಎದುರುಗಡೆ ಮನೆ ಐತಲ್ಲ, ಅವ್ರು ಇವತ್ತು ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ. ಇವತ್ತು ನಿನ್ನ ಹೆಸರು ಮೇಲೆ, ನಿಮ್ ಮನೆಯವ್ರ ಹೆಸರು ಮೇಲೆ ಒಂದು ಎಲ್ಲೋ ಪ್ರಯೋಗ ಆಗ್ತಾ ಇದೆ. ನಿಮ್ ಮನೆ ಎದುರುಗಡೆ ಮನೆ ಐತಲ್ವಾ, ಮನೆ ಮುಂದೆ ನಿಮ್ ಮನೆ ಎದುರುಗಡೆ ಬಾತ್ರೂಮ್ ಐತೆ, ಮುಂದೆ ಶೆಡ್ ತರ ಹಾಕೊಂಡಿದಾರಲ್ವಾ, ಸೀಟಿನ ಮನೆ ಅಲ್ವಾ, ಗಾರೆ ಕೆಲ್ಸಕ್ಕೆ ಹೋಗ್ತಾರಲ್ವಾ ಅವರು. ಮತ್ತೀಗ ನೀನ್ ಇವತ್ತು ಮೊಟ್ಟೆ ತಗೊಂಡ್ ನಾನು ಹೇಳ್ದಂಗ ಮಾಡ್ಲಿಲ್ಲ ಅಂದ್ರೆ ಇನ್ನು 6 ತಿಂಗಳಾಗಿ ನೀವೆಲ್ಲ ಸರ್ವನಾಶ. ನೀನು ಹೇಳ್ಬೇಕು ಸರ್ವನಾಶ ಆಗ್ತದೆ. ಮೊಬೈಲ್ ಸ್ವಾಮಿ, ಮೊಬೈಲ್ ಕಿತ್ತೆ ಎಷ್ಟೇ ಕೊಡ್ತಾರೆ? ಪ್ರೀತಿಯಿಂದ ಮುತ್ತು ಕೊಡಪ್ಪ ನೀನ್ ಹೆಂಡತಿಗೆ. ಸ್ವಾಮಿ ಅಲ್ಲಪ್ಪ, ಮೊಟ್ಟೆ ತಗೊಂಬಂದ ನೀ ಹೆಂಡತಿನ ಚೆನ್ನಾಗಿ ನೋಡ್ಕೊಬೇಕು. ನೀನು ಆತರ ಸಿಟ್ಟಾಗಿ ಮಾಡ್ಕೊಳ್ಬಾರ್ದು. ನೀನ್ ಕ್ಲೀನಾಗಿ ನೋಡ್ಕೊಂಡ್ರೆ ಸಿಟ್ ಮಾಡ್ಕೊಳಲ್ಲ. ನಿನ್ ಕ್ಲೀನಾಗಿ ಕೆಲ್ಸಕ್ಕೆ ಹೋಗಲ್ಲ ಅನ್ಸುತ್ತೆ. ನೀನು ಮನೆಗೆ ಇರೋದಷ್ಟೇ, ಒಂದ್ ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ. ಅವ್ರಿಗೆ ಅದಕ್ಕೆ ಹೆಣ್ಮಕ್ಳು ಬೇಜಾರಾಗಿದೆ. ತಲ್ಲಿಡಕ್ ಸ್ವಾಮಿ ಇದ್ದಂಗೆ ಕಾಯಿನ ಅಲ್ಲಿ ಒಂಥರ ಹೇಳ್ತಾನೆ, ಇಲ್ಲ ಒಳಗ್ ಬಂದಾಗ ಒಂಥರ ಹೇಳ್ತಾನೆ, ಆಚೆ ಹೋದಾಗ ಒಂಥರ. ಹಲೋ,
ಅಲ್ಲ ಸ್ವಾಮಿ ಇಲ್ಲಿ ಏನೋ ಅಂದೆ, ಏನು ಕೇಳಿಸ್ಲಿಲ್ಲ. ಅದು ಅಲ್ಲಿ ಎಲ್ಲ ಒಂಥರ ಹೇಳ್ತೀರಾ, ಇಲ್ಲಿ ಬಂದಾಗ ಒಳಗ್ ಬಂದಾಗ ಅವ್ರು ಕೇಳ್ದಂಗ್ ಹೇಳ್ತೀರ. ಏನ ಕೆಟ್ಟ ಮಾತಾಡ್ದ? ಇಲ್ಲ ಸ್ವಾಮಿ, ಕೆಟ್ಟದೇನಿಲ್ಲ, ಅದಕ್ಕೆ ಕಿವಿಗೆ ಕೊಡಲ್ವಲ್ಲ, ಸೌಂಡ್ ಜಾಸ್ತಿ ಇದೆ ಅಂತ ನಾನು ಅದಕ್ಕೆ. ಹೌದಾ, ಕೆಟ್ಟ ಮಾತೇನ್ ಮಾತಾಡಿಲ್ಲ? ಇಲ್ಲ ಸ್ವಾಮಿ, ಅದೇ ಹಿಂಗೆ ಈಗ ಹಂಗ ಆಡಿ ಆಚೆ ಕಡೆನೆ ಗಟ್ಟಿ ಆಗಂಗ್ ಕಾಣ್ತಾ ಇತ್ತು. ಈಗ ಹೌದಾ, ನಿನ್ ಹೆಂಡತಿ ಅವ್ರು ಅಲ್ಲಿ ಇದಾರ? ತಾಯಿ ಅಮ್ಮಂಗೆ ಹೇಳು, ಇವತ್ತು ಅಮಾವಾಸ್ಯೆ ಒಂದ್ ದಿವಸ ಅಲ್ಲೇ ಇದಾರ? ಏನ್ ಹೇಳಿ ಸ್ವಾಮಿ? ಲೌಡ್ ಸ್ಪೀಕರ್ ಆನ್ ಮಾಡಿದ್ಯಾ? ಹ್ಞೂ ಸ್ವಾಮಿ. ನೋಡವ್ವ ತಾಯಿ, ನಾನು ಎಲ್ಲ ಪೂಜೆ ಪುನಸ್ಕಾರ 12 ಗಂಟೆ ಮೇಲೆ ಮಾಡ್ತೀನಿ. ನಿನ್ ಗಂಡ ಮದುವೆಗಿಂತ ಮುಂಚೆ ರತ್ನಮ್ಮನ್ ಮಡಿಕೊಂಡಿದ್ದ, ಲಕ್ಷ್ಮಮ್ಮನ್ ಮಡಿಕೊಂಡಿದ್ದ, ಆಮೇಲೆ ಲಲಿತನ್ ಮಡಿಕೊಂಡಿದ್ದ. ಅವನ್ನೆಲ್ಲ ನಾನು ಓಡಿಸ್ತೀನಿ ಇವತ್ತು ರಾತ್ರಿಗೆ. ಸ್ವಾಮಿ ನಾನು ಕಿಶೋರು, ನಾನ್ ಕಿಶೋರು. ಅಣ್ಣ ಒಂದ್ ನಿಮಿಷ ತಡೆಯಣ್ಣ, ನೀನ್ ಕಾಲ್ ಮುಗಿತೀನಿ, ಫೋನ್ ಕಟ್ ಮಾಡ್ಬೇಡ. ಏನ್ ಗೊತ್ತಾ, ನಾಳೆ ನಂದು ಫೆಬ್ರವರಿ 29ನೇ ತಾರೀಕು ನಂದು ಬರ್ತಡೇ. ಫೆಬ್ರವರಿ 30ನೇ ತಾರೀಕು ನಂದು ಡೆತ್ ಇದೆ ಅಣ್ಣ. ಫೆಬ್ರವರಿ 29ನೇ ತಾರೀಕು ನಾನು ಹುಟ್ಟಿದ ದಿವಸ, ಫೆಬ್ರವರಿ 3ನೇ ತಾರೀಕು ನಾನು ಸತ್ತಿದ ದಿವಸ. ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಣ್ಣ. ಇಲ್ಲಿ ಯಾವ ಊರಾಗೆ ಅಣ್ಣ? ಇಲ್ಲೇ ತುಮಕೂರ್ ಹತ್ರ ಪಿಲ್ಲಿಗಳ್ಳಿ ಅಂತ ಊರೈತಲ್ಲ ಅಣ್ಣ. ತುಮಕೂರ್ ಹತ್ರ ಪಿಲ್ಲಿಗಳ್ಳಿ ಅಂತ ಊರೈತಲ್ಲ. ಬಿಲ್ಲಿನಹಳ್ಳಿ? ಪಿಲ್ಲಿಗಲ್ಲಿ. ಪಿಲ್ಲಿಗಲ್ಲಿ ಅಂತ ಊರೈತೆ. ಯಾವ ಕಡೆ ಬರೋದದು? ಅದ್ ಯಾವ ಕಡೆಗೂ ಬರಲ್ಲ, ಅಲ್ಲೇ ಇರುತ್ತೆ. ಯಾವ ಕಡೆ? ಹಿಂಗೆ ಕುಣಗುಲ್ ಕಡಿಕೋ, ಬೆಂಗಳೂರು ಕಡಿಕೋ, ಚೋಳೂರ್ ಕಡಿಕೋ ಅಂತ? ಇಲ್ಲ, ಈ ಗೂಳೂರ್ ಕಡಿಕೆ. ಹಂಗಂದ್ರೆ ಗೊತ್ತಾಗುತ್ತೆ. ಅಲ್ಲಿ ಫೆಬ್ರವರಿ 29ನೇ ತಾರೀಕು ನಂದು ಹುಟ್ಟಿದ ದಿವಸ, ಫೆಬ್ರವರಿ 30ನೇ ತಾರೀಕು ನಾನು ಸತ್ತಿದ ದಿವಸ. ಆಗ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು, ಬಂದು ಊಟ ಮಾಡ್ಕೊಂಡು ನಂಗೆ ಆಶೀರ್ವಾದ ಮಾಡಿ ಇನ್ನೂ ಸಖತ್ತು ವರ್ಷ ಬದುಕಿರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು. ಆಯ್ತು ಬಿಟ್ಟು. ಅಯ್ಯೋ, ನಮ್ಮ ಆಶೀರ್ವಾದ ಏನ್? ತಂದೆ ತಾಯಿ ಆಶೀರ್ವಾದ ತಗೊಳ್ರಿ, ಅಣ್ಣ ತಮ್ಮದಿರ ಆಶೀರ್ವಾದ, ಸಂಬಂಧಿಕರ ಆಶೀರ್ವಾದ. ನಿಮ್ಮಂತವ್ರ ಆಶೀರ್ವಾದ ತಗೊಬೇಕಣ್ಣ. ಯಾಕೆ? ಹಲೋ, ನಿಮ್ಮಂತವ್ರ ಆಶೀರ್ವಾದ ತಗೋಬೇಕಣ್ಣ ನಾವು. ಏನೋ ನಮ್ಮ ಆಶೀರ್ವಾದ ಏನ್ ಸ್ವಾಮಿ ನಿಮ್ಮಂತ ದೊಡ್ಡವ್ರಿಗೆ? ಅಣ್ಣ ಇರ್ಲಿ ಅದೆಲ್ಲ. ಫೆಬ್ರವರಿ 30ನೇ ತಾರೀಕು ಮಾತ್ರ ಮಿಸ್ ಮಾಡ್ಬೇಡಣ್ಣ. ಆಯ್ತು ಹೇಳಿ ಸ್ವಾಮಿ. ಆಯ್ತು. ಇವತ್ತು ಫೆಬ್ರವರಿ 28, ಇವತ್ತು ನಾಳೆಗೆ 29. ನಾನು ಫೆಬ್ರವರಿ 30ನೇ ತಾರೀಕು ನಾನು ಸತ್ತಿದ ದಿವಸ ಅವತ್ತು. ಆಯ್ತು ಸ್ವಾಮಿ, ಆಯ್ತು ಖಂಡಿತ ಬರ್ತೀನಿ. ಯಾವ ಊರು ಅಂದ್ರೆ? ಯಾವ ಊರು ಅಂದ್ರೆ? ಪಿಲ್ಲಿಗಲ್ಲಿ. ಆಯ್ತು ಸ್ವಾಮಿ, ಆಯ್ತು. 30ನೇ ತಾರೀಕು, ಫೆಬ್ರವರಿ 30ನೇ ತಾರೀಕು. ಆಯ್ತು ಬರ್ತೀನಿ ಸ್ವಾಮಿ. ಫೆಬ್ರವರಿ 30ನೇ ತಾರೀಕು. ಆಮೇಲೆ ಅಣ್ಣ ಫೆಬ್ರವರಿ 31ಕ್ಕೆ ಇನ್ನೊಂದು ಫಂಕ್ಷನ್ ಐತೆ. ಏನ್ ಫಂಕ್ಷನ್? ಅವನು ನರಸಿಂಹಾಜಿ ಬಳ್ಳಾಪುರ ಅಂತ ಅವ್ರು ಸತ್ತಿದ ದಿವಸ ಅವತ್ತು, ಫೆಬ್ರವರಿ 31ನೇ ತಾರೀಕು. ಬರ್ಬೇಕಣ್ಣ ನೀವು ಖಂಡಿತ. ಗ್ಯಾರಂಟಿ ಬರ್ತೀವಿ ಸ್ವಾಮಿ. ನನಗೆ ಒಂಚೂರು ಇನ್ನು ನಾಳೆ ಇಂಥ ದಿನ ಅನ್ನುವಾಗ ಹಿಂಗೆ ಬರ್ಬೇಕು ಅನ್ನೋ ಒಂದು ಫೋನ್ ಹಾಕಿ ಸ್ವಾಮಿ, ಖಂಡಿತ ಬರ್ತೀನಿ. ಅವ್ರದ್ದು 31ನೇ ತಾರೀಕು ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತಣ್ಣ. ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತೆ 31ನೇ ತಾರೀಕು. ನೀವ್ಯಾರು ಹೇಳಿ? ನೀ ತಾಯಿನ ನಿಮ್ಮ ಅಮ್ಮನ ಹಾಕಿ ನಂದೇನ 31ನೇ ತಾರೀಕು ತಿಥಿ ಅಂತ. 31ನೇ ತಾರೀಕು ಅಣ್ಣ. ಅಲ್ಲ, ನೀನ್ ಎಷ್ಟು ಜನ ಕೊಟ್ಟಿರೋ ನನ್ನ ಮಗನಲ್ಲ ನೀನ್ ತಾಯಿನ ಕ್ಯಾಯ. ನಮ್ಮ ನೀ ನನ್ನ ಎದುರಿಗೆ ಮಾತಾಡ್ಬೇಕಾಯ್ತು ನಿಮ್ಮ ಅಮ್ಮ ನೀನು. ನರಸಿಂಹಣ್ಣ, ಹಲೋ, ಏನ್ ಮಾಡ್ತಿದ್ದೀರಾ? ಏನು ಇಲ್ಲ, ಇದು ಪ್ರಾಕ್ಟೀಸ್ ಬುಗ್ನಳ್ಳಿ ಬಂದೆ ಸ್ವಾಮಿ ಈಗ. ಹೌದಾ? ಇನ್ನೇನ ಸಮಾಚಾರ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಏನ್ ಆರಾಮು, ಏನಿದು ನೀವ್ಯಾರು ಗೊತ್ತಾಗ್ಲಿಲ್ಲ. ಆರೋಗ್ಯ ಅಣ್ಣ? ನಾನ್ ರಂಗಸ್ವಾಮಿ ಅಣ್ಣ. ಆರೋಗ್ಯ ಇನ್ನೇನ್ ಮಾಮೂಲಿ, ಅದೇ ಇನ್ನೇನ್ ಆರೋಗ್ಯ ಏನಣ್ಣ ಮಾಮೂಲಿ, ನಿಮ್ಗೆ ಇದ್ದೇ ಇರುತ್ತೆ BP ಶುಗರ್, ಅದ್ ಮಾಮೂಲಿ ಇದ್ದೇ ಇರುತ್ತೆ ಎಲ್ಲ ಮನುಷ್ಯರಿಗೂ. ಎಲ್ಲಾರ ಮನುಷ್ಯರಿಗೂ. ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ. ಗ್ಯಾಸ್ಟ್ರಿಕ್ ಏನ್ ಅಷ್ಟು ಇಲ್ಲ, ಯಾವಾಗ ಒಂದೊಂದ್ ಟೈಮು ಇಲ್ಲ ಬಿಡೋಣ, ಹಿಂದೆ ಮುಂದೆ ಇದ್ರೆ
ಅಂತ ಕಿತ್ಕಂತಾನೆ ಇರ್ತೈತೆ ಯಾವಾಗ್ಲೂ. ನೀವ್ ನೋಡ್ಬೇಕು, ಆ ಗಣೇಶ ಇದ್ದಂಗ ಅಷ್ಟಪ್ಪ ಇದ್ದೀರಾ, ಹೊಟ್ಟೆ ಅಷ್ಟಪ್ಪ, ತಿಕ್ಕ ಇಷ್ಟಪ್ಪ ಹಿಂದ್ಗಡೆ, ಮುಂದ್ಗಡೆ ಅಷ್ಟಪ್ಪ ಹೊಟ್ಟೆ, ತಿಕ್ಕ ಹಿಂದ್ಗಡೆ ಇಷ್ಟಪ್ಪ. ಬರ್ತಾ ಇರೋದ ಗ್ಯಾಸ್ಟ್ರಿಕ್ ನಿಮ್ಗೆ? ಇದು ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ ನೀನು? ಇದು ಅಷ್ಟಪ್ಪ ಹೊಟ್ಟೆ ಇಷ್ಟಪ್ಪ ಚಿಕ್ಕ ಮಾಡ್ಕೊಳಕ್ ಎಷ್ಟು ವರ್ಷದಿಂದ ಸಾಕಿದ್ದೆ ನನ್ನ? ಸಾಕಕ್ ಯಾಕೆ ಹೋಗೋಣ ಹೋಗೋಣ. ನೀವು ಯಾರಿಗೆ ಫೋನ್ ಮಾಡ್ರದು? ನರಸಿಂಹರಾಜಣ್ಣ ಬಳ್ಳಾಪುರ, ನಾನು ಅವ್ರ ಅಭಿಮಾನಿ. ಅಲ್ಲ ಅಭಿಮಾನಿ ಅವ್ರೆ, ಇದು ಏನಕ್ಕೆ ಹಿಂಗ್ ಮಾತಾಡ್ತೀರಾ ಅಂತ? ಏನ ಹೊಟ್ಟೆ ಊರಿನ ಅಥವಾ ಹೊಟ್ಟೆ ಊರಿ ಅಲ್ಲ, ಮನುಷ್ಯನಾಗ ಒಂದ್ ಸಾಮಾನ್ ದಪ್ಪ ಆಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು. ಅಷ್ಟು ಸುಲಭ ಯಾವ ಸಾಮಾನು ದಪ್ಪ ಆಗಲ್ಲ. ಈಗ ನಿನ್ ಹೊಟ್ಟೆ ದಪ್ಪ ಆಗೈತೆ, ನಂಗೆ ಬಂದ್ರೆ ಆಗುತ್ತಾ? ನಿನ್ ತಿಕ್ಕ ದಪ್ಪಕೈತೆ, ನಿನ್ ತಿಕ್ಕ ಅಷ್ಟಪ್ಪ ದಪ್ಪ ಅವನು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕ್ಬಿಟ್ಟು ನಿನ್ಗೆ ಆಮೇಲೆ ತಲೆಗೆ ಇದಾಕ್ಬಿಟ್ಟು ಒಂದ್ ಹುಡುಗಿ ಹಂಗ್ ಸುಮ್ನೆ ಕಳಿಸ್ಬಿಡ್ರೆ ಯಾರನ್ನ ಹಿಡ್ಕೊಂಡು ರೇಪ್ ಮಾಡ್ಬಿಡ್ತಾರ ಅಷ್ಟೇ ನಿಂಗೆ, ಯಾರ ಆಂಟಿ ಅಂತ. ಆಯ್ತು ಅಭಿಮಾನಿ ಅವ್ರೆ, ಇದು ಏನಾಗಿ ಹೋಗ್ಲಿ ಬಿಡಿ. ನಮಗೆ ಕೊಟ್ಟರ ದೇವ್ರು ನಿಮಗೆ ಕೊಟ್ಟವ, ನಿಮಗೆ ಕೊಟ್ಟವ ನಿಮಗೆ ಕೊಟ್ಟವನೆ ಅಣ್ಣ. ಈಗ ಬಿಡಿ ಅಭಿಮಾನಿ ಅವ್ರೆ. ಅಲ್ಲಣ್ಣ, ಈಗ ನಂದ್ ಹೊಟ್ಟೆ ಅಷ್ಟಪ್ಪ ಆಗು ಅಂತಂದ್ರೆ ಯಾಕೇತ ಏನ ಬಿಡಿ, ಅದು ಎಲ್ಲ ಭಗವಂತಂದು ನಮ್ದೇನೈತೆ. ಅಲ್ಲಣ್ಣ, ಭಗವಂತಂದ್ರ ಈಗ ನಿಮಗೆ ನಾವು ತಿನ್ನಕ್ಕಾಗುತ್ತೆ? ಬೆಳಗ್ಗೆ ಸಾಯಂಕಾಲ 3 ಹೊತ್ತು ಮಟನ್ ಚಿಕನ್ ತಿನ್ನಕ್ಕಾಗುತ್ತೆ ಅಣ್ಣ? ಎಲ್ಲಿ 3 ಹೊತ್ತು ತಿನ್ನಕ್ ಹೋಗ್ತಾರ ಸ್ವಾಮಿ? ನಾವೇನ ಶ್ರೀಮಂತರ 3 ಹೊತ್ತು ತಿನ್ನಕ್ಕೆ? ಏನಾದ್ರು ಅಥವಾ ಯಾವ್ದನ ಫ್ಯಾಕ್ಟ್ರಿ ಐತ ಅಥವಾ ಯಾವ್ದನ 100 ಎಕರೆ ಜಮೀನು ಅಡಿಕೆ ತೋಟ ಐತ್ರ ನಮ್ದು ದಿನ ತಿನ್ನಕ್ಕೆ? ಇದೇನಣ್ಣ ಹಿಂಗ್ ಮಾತಾಡ್ಬಿಟ್ರಿ ನೀವು? ಅಣ್ಣ 100 ಎಕರೆ ಜಮೀನ್ ಇದ್ದಾರೆ ಇದೆಲ್ಲ. ನೀವು ಶ್ರೀಮಂತ್ರೆ, ನೀವು ಎಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೀರಾ ಅಲ್ವಾ? ಅಪ್ಪ ಯಾಕೆ ಹಿಂಗಾಯ್ತು ಹೊಟ್ಟೆ ಅಲ್ವಾ? ಅಭಿಮಾನಿಗೆ ಓಯ್ ಇವ್ರೆ ನೀನ್ ಅಣ್ಣ ಎಲ್ಲಿದ್ಯಣ್ಣ? ನಾನು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ, ಆಗ್ಲೇ ಈಗ ಬಂದೆ. ಬರೋಣ ಅಂತ ಹೊರಟಿದ್ದೀನಿ. ಯಾಕೆ? ಏನೋ ಚೂರು ಲೇಟ್ ಆಯ್ತು, ನೋಡಿ ಬರೋಣ ಅಂತ ಬಂದೆ. ಗಾಡಿಗೂ ಲೇಟ್ ಆಯ್ತು. ನೋಡ್ತೀನಿ ಬರೋಣ. ನಾನೇ ಕಣ ಲಕ್ಷ್ಮೀ ದೇವಿನೇ ಮಾತಾಡ್ತಿರೋದು. ಹೇಳಕ್ಕ ಏನು? ಎಲ್ಲಣ್ಣ ಏಟ್ ಮಾಡಿ ಹೋದಾರ ತಿರ್ಗಾ ಬರ್ಲಿಲ್ವ, ಅದಕ್ಕೆ ನಾನೇ ಮಾಡ್ದೆ ಅಣ್ಣ. ಏನ್ ಏಟ? ನಿನ್ನ ಗಾಡಿ ಗುದ್ದಿದ್ದಲ್ಲಪ್ಪ. ನೀನೇ ಲಕ್ಷ್ಮೀದೇವಮ್ಮ ಅಂದ್ರೆ? ಯಾರಣ್ಣ? ಗಾಡಿ ಏಟ್ ಆಯ್ತು ಅಲ್ಲ ನಿಮ್ಗೆ ಇದು? ಅದೇ ಏಟ್ ಆಗಿತ್ತು, ನೀನ್ ಬಂದ ಕಡೆಯಿಂದಲ್ಲ ಬಸ್ ಮರ್ಯಾಗ ಬಂದು ಗುದ್ದಲ್ಲಪ್ಪ ನೆನ್ನೆ MRP ಮುಂದೆ. ನಾನು ಗುದ್ದಬೇಕಾಗಿ ಕೂತೀನಿ ಅಣ್ಣಕ್ಕ. ಅದು ಬಸ್ ಬಂತಲ್ಲ, ಬಸ್ ಮರೆಗೆ ನಾನು ಗಾಡಿ 8-9 ಗಾಡಿ ನಮ್ದು ಎಲ್ಲ ರೆಡಿ ಮಾಡ್ತೀವಿ. ಅಯ್ಯ ನಿನ್ ಗಾಡಿ ಇವತ್ತಿಲ್ಲ ನಾಳೆಗೆ ರೆಡಿ ಮಾಡಿಸ್ಕೊಂಬತ್ಕಣ. ಇಲ್ಲಿ ಮಂಡಿಯಿಂದ ಮೇಲೆ ಐತಲ್ಲ, ಮಂಡಿಯಿಂದ ಮೇಲೆ ಅಲ್ಲಿ ಎಷ್ಟು ಏಟ್ ಬಿದ್ದೈತೆ ಗೊತ್ತಾ? ಅಲ್ಲಿ ನನಗೆ ಮಂಡಿಯಿಂದ ಕೆಳಗೆ ಏಟ್ ಕೂತಿರೋದು. ಇಲ್ಲಿ ಒಂಚೂರು ಅಷ್ಟೇ, ನನಗೇನು ಜಾಸ್ತಿ ಏಟ ಇಲ್ಲ. ನನಗೆ ಮಂಡಿಯಿಂದ ಮೇಲ್ಗಡೆ ತೊಡೆ ಐತಲ್ಲ. ಆಯ್ತು, ಕಟ್ ಮಾಡು ನೀವು. ಹಲೋ ಅಣ್ಣ, ಏಟ್ ಬಿದ್ದೈತೆ ಕಣ, ಅದಕ್ಕೆ ಮಂತಕ್ಕೆ ಬರ್ಲಿ. ಎಲ್ಲಿದ್ದೀರಾ? ನಾನೀಗ ಅದುಂಟೆ ತಾಳ್ಯ. ಅಲ್ಲ ಅಳಿ ಅಂದ್ರೆ ನೀವೇನು ಒಂದ್ ಫೋನ್ ಮಾಡ್ರೆ ಫೋನ್ ರಿಸೀವ್ ಮಾಡಲ್ಲ, ಏನಿಲ್ಲ, ಒಂದ್ ಫೋನ್ ಮಾಡಲ್ಲ, ಏನಿಲ್ಲ. ನನ್ ಮಗಳು ಹೆಂಗವಳೆ ಏನು ಎತ್ತ ಅಂತ ಮದುವೆ ಮಾಡಿ ಕೊಟ್ವಲ್ಲ ಮೊನ್ನೆ. ಬಂದ್ 6 ತಿಂಗಳಾಯ್ತು ನೀವು ಪ್ರಸ್ತಾವ ಮಾಡಿ ಕೊಟ್ಟು ಹೋದ್ಮೇಲೆ ಯಾಕೆ ನೀವು ಒಂದ್ ಫೋನು ಮಾಡಲ್ಲ, ಏನು ಇಲ್ಲ. ನಮ್ ಮಗಳು ಹೆಂಗೋಳೋ, ಬೋಗಳೋ, ಬತ್ಕೊಳ್ಳೋ, ಬಸ್ರಿನೋ, ಬಂಟಿನೋ, ಅಲ್ಲೇ ಮಕ್ಳು ಎಷ್ಟ್ ಜನ ಆದ್ವು ಅಂತ 6 ತಿಂಗಳಾಯ್ತಲ್ಲ ಮದುವೆ ಮಾಡ್ಕೊಟ್ಟು. ಎಷ್ಟ್ ಜನ ಮಕ್ಳು, ಏನು ಯಾವ ಸ್ಕೂಲ್ಗೆ ಹೋಗ್ತಾವೆ, ಯಾವ ಇಲ್ಲ, ಏನ್ ಸಿಕ್ಕಿದ್ದೀರ ಅಂತ ಏನಾನ ಹೇಳ್ತೀರಾ ನೀವು? ಏನು ಹೇಳಲ್ವಲ್ಲ ಅಳಿ ಅಂದ್ರೆ. ಯಾಕೆ ಅಳಿ ಅಂದ್ರೆ ನೀವ್ ಈ ತರ ನಮ್ಮ ಮೇಲೆ ಕೋಪ? ನಾನು ನರಸಿಂಹರಾಜು ಅಕ್ಕರೆ ಯಾವ ಹೊಳಿ ಅಂದಿರು ಇಲ್ಲ. ನಮ್ಗೆ ಅಲ್ಲೇ ಮದುವೆ ಆಗಿ ಮಕ್ಳಿಗೆ ಮದುವೆ ಮಾಡಿದೀವಿ. ನಾವು ಹೊಳಿಯರಲ್ಲ. ಅಳಿ ಅಂದ್ರು ಅಳಿಯಂದಿರಲ್ಲ. ಯಾರು ಬೇರೆ ಮಾಡಿದ್ರು ನಂದೇ. ಅಲ್ಲಿ ಎಲ್ಲ ಇದು ಸೋಳಿ ಪಳಿ ಮಳೆ ಮದುವೆ ದುಡ್ಡು ಈ ಯೋಚನೆಗೆ ಮಗಳು ಮದುವೆ ಮಾಡ್ಬೇಕು. ಅಲ್ಲ ಅಳಿ ಅಂದ್ರೆ ನೀವು ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಯಪ್ಪ ಬುಗುನಳ್ಳಿ ಪೋಸ್ಟ್ ತುಮಕೂರು ಜಿಲ್ಲೆ ಕಿವಿಗಳು ವಾಲೆ ಇಟ್ಕೊಂಡಿದ್ದೀರಾ, ಕಪ್ ಯೂನಿಕಾರ್ನ್ ಗಾಡಿಗೆ ಓಡಾಡ್ತೀರಾ, ಡುಮ್ಮ ಇದ್ದಂಗ್ ಗಣೇಶನ್ ಇದ್ದಂಗ್ ಇದೆಯಾ, ಮೇಲೆ ಎದ್ರೆ ಕೂತ್ಕೊಳಕ್ಕಾಗಲ್ಲ, ಕುಂತ ಎದೊಳಕ್ ಆಗಲ್ಲ, ತೊಳ್ಡೆಲ್ಲ ಸಣ್ಣ
ಹೊಟ್ಟೆ ಎಲ್ಲ ದಪ್ಪ. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀನಿ, ನಾವು ಲೈಟಿಂಗ್ ಸಬ್ಮಿಟ್ ಮಾಡೋ ಇದು ಅಲ್ಲ, ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ, ಹಂಗೆ ನಂದು ಕೊಟ್ಬಿಡ್ತಿದ್ದೇನ ಯಾರ ತಗೊಂಡಂಗಿದ್ರೆ. ಕೊಟ್ಬಿಡಿದ ನೀ ಕೊಡ್ತೀಯ. ಇವತ್ ಯಾರು ಇಲ್ದಿದ್ದಕ್ ಮಾಡಿದ್ಯಾ? ಇಲ್ಲ, ಯಾರ ಇಲ್ದಿದ್ರೆ ಮಾಡ್ತೀನಿ. ನಿಂಗ್ ದಿವಸ ಮಾಡಲ್ವಾ? ಹೋಲ್ಡ್ ಮಾಡ್ತೀನಿ. ಅವತ್ ಮಾಡಿರ್ಲಿಲ್ವಾ? ಅವ್ರ ಯಾರೋ ನನ್ನ ಕಿಡಾಯಿಸ್ತವ್ರೆ, ಬಾಯಿಲಿ ಚುಡಾಯಿಸ್ತವ್ರೆ, ಬಾಯಿಲಿ ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿರ್ಲಿಲ್ವ ಮೊನ್ನೆ ನಿಂಗೆ? ಚುಡಾಯಿಸ್ತಾರೆ. 50 ರೂಪಾಯಿ ಕೊಟ್ರು ಸಾಕು ಅಂತ ಚುಡಾಯಿಸ್ತಾರೆ. ನಿನ್ ಚುಡಾಯಿಸ್ತಾರೆ. 50 ರೂಪಾಯಿ 50 ರೂಪಾಯಿ ಹೋಗ್ಬಿಡ್ತಾರೆ. 50 ರೂಪಾಯಿಗೆ ನಿಂಗೆ ಈಗ ಒಂದ್ ಅರ್ಧ ಮುಕ್ಕಾಲು ಗಂಟೆ ಆಯ್ತು ಬಂದು. ಅದೇ ಪತ್ರಿಕೆ ಹಂಚಕ್ ಹೋಯ್ತು. ಈಗ ಬಂದು ಮಗ ತೊಳ್ಕೊಂಡು ಒಳಗ್ ಕುಂತಿದ್ದೀನಿ. ಇದು ಸೀರೆ ಹೊಲ್ದೈತ್ ಕಾಣ, ಇದು ಜಾಕೆಟ್ ಎಲ್ಲ ಹೊಲ್ದೈತ್ ಕಾಣ. ಬೆಳ್ಳೆವೇರ? ನಾವು ಟೈಲರು. ಬೆಳಿಗ್ಗೆ ಬರ್ತಾರೆ ಬಿಡ್ರಿ, ಬೆಳಿಗ್ಗೆ ಬರ್ತಾರ. ಅಷ್ಟೇತಿಗೇನ? ಎಷ್ಟೊತ್ತಿಗೆ? 10:10 11 ಗಂಟೆ ಹಂಗ್ ಬರ್ತಾರೆ. 10-11 ಗಂಟೆಗೆ ಬರ್ತಾರ? 10 11 ಗಂಟೆಗೆ ಬರ್ತಾರೆ. ಇವತ್ತೇ ಹೊಲ್ಟಿದ್ರು. ಹಂಗಾಗಿ ನಾಳೆ ಬರ್ತಾರೆ. ಉಕ್ಸು ಮುಂದಕ್ಕೆ ಇಕ್ಲ ಹಿಂದಕ್ಕೆ ಇಕ್ಲ? ನನಗೆ ಗೊತ್ತಾಗಲ್ಲ ಅದು. ನನಗೆ ಗೊತ್ತಾಗಲ್ಲ. ಅವ್ರನ್ನ ಕೇಳ್ರಿ. ಯಾರನ್ನ? ಅದೇ ಅವತ್ತು ಅಳತೆ ಕೊಟ್ಟು ಬಂದವ್ರಲ್ಲ ಅವರು. ಅದೇ ನಿಮ್ ಹೆಂಡತಿ ಅವರು? ಅಲ್ಲ, ಅವರೆಲ್ಲ ಬಂದಿರೋದು. ನಾವು ಯಾರು ಅವರು ಈ ನಮ್ಮ ಅಣ್ಣನ ಮಗಳು, ಆಮೇಲೆ ಅವ್ರ ಯಾರು ಫ್ರೆಂಡ್ಸ್ ಎಲ್ಲ ಬಂದಿರಲ್ಲ. ಅಣ್ಣ, ಅಕ್ಕ ಐತಾ ನಿಮ್ ಮನೆಯವರು? ಇಲ್ಲ, ಅವ್ರಿಲ್ಲ. ಎಲ್ಲಾದ್ರು ಮಗ ತೊಳ್ಕೊಳಕ್ ಹೋಗ್ಯಾರ. ಮತ್ತೆ ಈಗ ಮಕ ತೊಳ್ಕೊಳಕ್ ಹೋಗಿರೋ, ಏನೋ ಊರ್ಗ್ ಹೋಗಿರಂಗ ಹೇಳ್ತಿದ್ದ ಅಣ್ಣ. ಈಗ ನಾವು ಉಕ್ಸ್ ಸಿಕ್ಬೇಕು. ಆಯ್ತು, ಬರ್ತಿದ್ದಂಗೆ ಹೇಳ್ತೀನಿ ತಡಿಯಕ್ಕ. ಉಕ್ಸು ಬರ್ತಿದಂಗೆ ಹೇಳ್ತೀನಿ ತಡಿಯಕ್ಕ. ಅಯ್ಯೋ ತಡೆಯೋಣ ಒಂದ್ ನಿಮಿಷ. ನೀನು ವಟ 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 ಅಂತ ಅನ್ಬೇಡ, ಕಟ್ ಮಾಡ್ಬೇಡ. ಉಕ್ಸು ಉಕ್ಸ್ ಇಕ್ಲೋ ಇಲ್ಲ ಜಿಪ್ ಹಾಕ್ಲೋ? ನನಗೆ ಅದ್ರ ಬಗ್ಗೆ ಒಂದ್ ಚೂರು ಗೊತ್ತಿಲ್ಲ. ನೀನ್ ಯಾರು ಹೇಳಿ ಮಾತಾಡ್ತಿರೋದು? ನಾನು ಅವ್ರ ಮನೆಯವರು. ಯಾರ ಮನೆಯವರು? ನರಸಿಂಹರಾಜು ಅವ್ರ ಮನೆಯವರು, ಯಜಮಾನ್ರು. ನಾನ್ರಿ ಲಲ್ಲಿ. ನಾನ್ ಲಲ್ಲಿ ಅಂದ್ರೆ ನಿನ್ ಕೈ ಕೊಟ್ಟವ್ರ ಒಲೆಯಾಗೆ? ನಾನು ಉಕ್ಸ್ ಹಾಕ್ಸೋ ಜಾಕೆಟ್ಗೆ ಇಲ್ಲ ಜಿಪ್ ಹಾಕ್ಸೋ ಅಂತ. ಯಾಕೆ ಹಂಗ ನಾಯಿ ಕಡ್ದೈತೆ ನಿಂಗೆ? ಕಡ್ದೈತೆ ನಂದಿಲ್ರಿ. ಡ್ರೈವರ್ ಅವ್ರಿಗೆ 3 ಬಾಗ್ಲಾಗೆ ಅವಳೆ. ನಾನು ಉಕ್ಸ್ ಹಾಕ್ಸ್ಲೋ ಜಿಪ್ ಹಾಕ್ಸ್ಲೋ ಅಂತ. ಯಾಕೆ ಹಿಂಗ್ ನಾಯಿ ಅರ್ಧಂಗ್ ಆಡ್ತಿದ್ಯಾ ನೀನು? ಫೋನ್ ಮಾಡಿದ್ರೆ ತಾಯಿನಾಕೆ 1 ರೂಪಾಯಿ ಊಟದಾಗ ಮಾಡೋದಿಲ್ಲ. ತೂಲ್ ಎಲ್ಲೂ ಜನಗಳ್ದಾವ. ನೀ ಅಲ್ಲಿ ಮಡಿಕೊಂಡ್ರದವ್ರು ಎಸ್ಕೊಂಡ್ ಹೋಗುವಂತಾರ ಜನ. ನಮ್ಮ ತೂಲ್ ನಾನೇನ್ ಮಾಡ್ದೆ ಅಂದ್ರೆ ನಿಂಗೆ? ನಾನ್ ಸುಮ್ನೆ ಉಣ್ಣಂಗ್ ಮಾಡ್ದೆ. ನಾನ್ ಏನ್ ಮಾಡ್ದೆ ನಿಂಗೆ? ನನ್ನಿಂದ ನಿನ್ಗೆ ಇಲ್ಲಿ ಒಳ್ಳೇದಾಗೈತೆ ಗೊತ್ತಾ, ಕೆಟ್ಟದೇನು ಆಗಿಲ್ಲ. ಅವ್ರಿವ್ರಿಗೆಲ್ಲ ಇಕ್ಕಿ ಕಾಳದೆಲ್ಲ ಅಂತ ಹೋಗಿ ಕೇಳಕ್ ಹೋದ್ರಿ ಅವ್ರು. ನಾನು ನನ್ನಿಂದ ನೀನ್ ಚೆನ್ನಾಗಿದ್ದೆ, ನಿನ್ನಿಂದ ನಾನೇನ್ ಚೆನ್ನಾಗಿಲ್ಲ. ನಾನು ಒಡವೆ ಕಿತ್ಕೊಂಡೆ. ತುಂಬಾ ಆಗೋಯ್ತೆ ಮನೆಗೆ. ನಂದು ಸೈಟ್ ಕಿತ್ಕೊಂಡೆ, ಒಡವೆ ಕಿತ್ಕೊಂಡೆ, ಮಾಂಗಲ್ಯ ಸರ ಕಿತ್ಕೊಂಡೆ, ಎಲ್ಲ ಕಿತ್ಕೊಂಡೆ. ನೀನು ಗುಂಜ್ ಕಿತ್ಕೊಂಡಿಲ್ವಾ? ಅವು ಯಾರ ತಗೊಂಡಿದ್ರೆ ಅವು ಕಿತ್ಕೊಂಡ್ಬಿಡ್ತಿದ್ದೆ ನೀನು. ನಿಂದು ಕೊಟ್ಟಿದ್ದಲ್ಲ ಹಂಗೆ. ಇಲ್ಲಿಗೆ ಒಂದು 7-8 ಸಾವಿರ ಬರೀ ಮಾತ್ರ ನುಂಗಿದ್ದೀನಿ 1 ವರ್ಷದಿಂದ. ಅಲ್ಲ, ನೀನು ಕೊಟ್ಟಲ್ಲ ಸ್ವಾಮೀಜಿಗಳಿಗೆ, ಹಂಗೆ ನಂದು ಕೊಟ್ಬಿಡ್ತಿದ್ದೇನ ಯಾರ ತಗೊಂಡಿದ್ರೆ. ಕೊಟ್ಬಿಡಿದ ನೀ ಕೊಡ್ತೀಯ. ಇವತ್ ಯಾರು ಇಲ್ದಿದ್ದಕ್ ಮಾಡಿದ್ಯಾ? ಇಲ್ಲ, ಯಾರ ಇಲ್ದಿದ್ರೆ ಮಾಡ್ತೀನಿ. ನಿಂಗ್ ದಿವಸ ಮಾಡಲ್ವಾ? ಹೋಲ್ಡ್ ಮಾಡ್ತೀನಿ. ಅವತ್ ಮಾಡಿರ್ಲಿಲ್ವಾ? ಅವ್ರ ಯಾರೋ ನನ್ನ ಕಿಡಾಯಿಸ್ತವ್ರೆ, ಬಾಯಿಲಿ ಚುಡಾಯಿಸ್ತವ್ರೆ, ಬಾಯಿಲಿ ಅವ್ರಿಗೆ ಹೊಡಿ ಅಂತ ನಾನು ಫೋನ್ ಮಾಡಿರ್ಲಿಲ್ವ ಮೊನ್ನೆ ನಿಂಗೆ? ಚುಡಾಯಿಸ್ತಾರೆ. 50 ರೂಪಾಯಿ ಕೊಟ್ರು ಸಾಕು ಅಂತ ಚುಡಾಯಿಸ್ತಾರೆ. ಚುಡಾಯಿಸ್ತಾರೆ. 50 ರೂಪಾಯಿ 50 ರೂಪಾಯಿ ಹೋಗ್ಬಿಡ್ತಾರೆ. 50 ರೂಪಾಯಿಗೆ ನಿಂಗೆ. ಇಲ್ಲ, ನಿಮ್ಮ ಕುಡುಕ್ಮುಂಡೆ ನಮ್ಮ ನಿನ್ ತಾಯಿ ನಿಮ್ಮೆಲ್ಲ ಬರೀ ಇದ್ರಾಗೆ ಬಂದು ಮುಂದೆ ಬಿಟ್ಟು ಹುಟ್ಟದ ಮುಂದೆ ನೀವ್ ಹೇಳ್ಬಿಟ್ರೆ ದೇವ್ರ ಹುಟ್ಟವನೇ ಎಂದಾರ ಮಂದಿ ಕರ್ಕಂತ ನಿಮ್ಮ ಕಿತ್ತು ಹೋಗ್ ಮುಂದೆ. ನಾನ್ ನಿಂಗೆ ಏನೇನ್ ಮಾಡ್ದೆ? ಕಾಸು ಕೊಟ್ಟೆ, ಒಡವೆ ಕೊಟ್ಟೆ, ಸೈಟ್ ಕೊಟ್ಟೆ, ನನ್ನ 2 ಶಾಟ ಕೊಡ್ತೀನಿ, ಒಡವೆ ಕೊಟ್ಟೆ. ಯಜಮಾನ್ರಿಗೆ ನರಸಿಂಹರಾಜು ಬಳ್ಳಾಪುರ.
ನೋವು ಮಾಡಕ್ಲ್ವಾ ನೋವು ತೆಗಿಸಾರಿ ಇಲ್ಲ ಇಲ್ಲಿ ಸಾಯ್ತಾಯ್ತು ನಮ್ಮ ಮಾವರು ನಿಮ್ಮ ಅಮ್ಮನ ಇಲ್ಲಿ ತಲೆನೋವು ಬಂದೈತಿ ನಿಮ್ಮ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ನಿಮ್ ಮಾವ ಸತ್ತೋಗ್ಲಿ ನನ್ ಗತಿ ಹೇಳು. ಇನ್ನೊಂದ್ಸಲ ಹೇಳು. ನಿಮ್ ಮಾವ ಸತ್ತೋಗ್ಲಿ ನಿನ್ ಗತಿ ಹೇಳಣ. ನನ್ ಗತಿ ಏನು? ಏನಾಯ್ತು ನಿಂಗೆ? ತಲೆನೋವು ಬಂದಿದೆ ಅಂದ್ರೆ ತುಂಬಾ ತಲೆನೋವು ಬಂದಿದೆ ಅಂದ್ರೆ ಯಾವ್ದಾರ ಬಸ್ ಲಾರಿನ ಸಿಕ್ಕಿ ಹೊರಗೋಗ್ಬಿಟ್ರಿ. ಯಾಕೆ ಅಂದ್ರೆ ನಾನ್ ನಿನ್ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ. ಪ್ರಾಣ ಇಟ್ಕೊಂಡಿದ್ಯಾ? ನಾನು ತಲೆನೋವು ಮಾಡೋಣ. ಬೇಡ, ನೀನು ಬಂದು ಪ್ರೀತಿಯಿಂದ ಮುದ್ದಾಡಿದ್ರೆ ಅದೇ ಕಮ್ಮಿ ಆಗುತ್ತೆ. ಇಲ್ಲಿ ನಮ್ಮ ಮಾವ ಐದು ಒಳಗೆ ಅಂತ ನಾವು ಓಡಾಡ್ತಾ ಇದ್ರಿ, ಇಲ್ಲಿ ಪ್ರಾಣ ಮುದ್ದಾಡ್ಬೇಕ ಬಂದಿಲ್ಲಿ. ಯಾರು ನಮ್ಗೆ ತಲೆನೋವು ಅಲ್ವಾ? ಇನ್ನ ಸತ್ತೋಗಿಲ್ವಾ ಅಂದ್ರೆ ಅವರು? ಇನ್ನ ಸತ್ತೋಗಿಲ್ವಾ ಅವರು? ಇನ್ನು ಸತ್ತೋಗಿಲ್ವಾ ಅವರು? ಅಯ್ಯೋ ಅಂತ ಇಲ್ಲಿ ಯಾರ ಕೇಳಿದ್ರು ನಾನು ಮೆಟ್ಟು ಹೊರದಂಗ ಇಲ್ಲಿ. ಯಾಕೋ ತುಂಬಾ ತಲೆನೋವು, ಗ್ಯಾಸ್ಟ್ರಿಕ್ ಬೇರೆ. ಮಂತುಲ್ಲಿಗ ಯಾಕೋ ಗ್ಯಾಸ್ಟ್ರಿಕ್ ಇನ್ನು ಗ್ಯಾಸ್ಟ್ರಿಕ್ ಆಗಿ ಊಸ್ ಸೌಂಡ್ ಕಳ್ಸಿವ ನಾನು. ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ರೆ? ಯಾಕೋ ತುಂಬಾ ಗ್ಯಾಸ್ಟ್ರಿಕ್ ತಲೆನೋವು. ಬಂದ ಅಮ್ಮಗೆ ಅಂತ ಅವನ ಅಮ್ಮಕ್ಕ ಏನೇನ ಮಿಂಡ್ರಿ ಗುಟ್ಟಿ ತಿಂದು ತಿಂದು ಅದು ಮೊಬೈಲ್ ನನ್ ಕಿವಿ ಹೊರಗೋಗ್ಬಿಟ್ಟು ಕೇಳಿಸ್ತಿದಲ್ಲ. ಆ ಮನೆಯಾಗ ಯಾರು ಇದಿಲ್ಲ, ನಿನ್ನ ಯಾರು ಹೊರಗೋ ಇಲ್ವ ನೀವು? ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದ್ರಿ, ಏನ್ ಮಾಡದ್ರಿ? ಓವರ್ ಆಗ್ಬಿಟ್ಟಿದ್ರೆ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ವಿಷ ಕೂಡ ಸತ್ತೋಗ್ಬಿಡು. ಯಾಕೆಂದ್ರೆ ಬರೀ ಸಾಯದೇ ಮಾತಾಡ್ತೀರ ನೀವು. ಮತ್ತೆ ನಮ್ಮ ಮಾಮ ಸಾಯ ಅಂತ ಹೇಳಲ್ಲ ಚಿನಾಲಿ. ನಿಮ್ ಮಾವ ಎಲ್ಲ ವಯಸ್ಸಾಗೈತೆ, ಎಲ್ಲ ನೋಡೋನೆ, ಜನ ಹೆಂಗಸ್ರನ್ನ ಹಾಳು ಮಾಡೋಣ ಬಿಡು, ಹೋದ್ರೋಗ್ಲಿ. ಅಯ್ಯೋ ಅಂತ ಇಲ್ಲಿ ಯಾರನ್ನ ಕೇಳಿಸಿರೋ ಮುಂದ್ ಮೆಟ್ಟೋರ್ದಂಗ್ ಹೇಳಲ್ಲ. ಮಿಂಟ್ರಿ ಗುಟ್ಟಿನ ಮುಂದೆ ಯಾವ ಊರ್ನಿಂದು? ಯಾಕೋ ಬೇದಿ ನೆನ್ನೆಲ್ಲ ಅವರೆಕಾಳು ಮಾಡಿದ್ದೆ, ಆ ಬೇದಿ ಹೋದ್ರೆ ಅವರೆಕಾಳೆಲ್ಲ ಏಳಲ್ಲಿ ಬಂದ್ಬಿಡೈತಿ, ಅಷ್ಟು ಇದಾಗ್ಬಿಡೈತೆ. ನಾಕೆ ಅನ್ನ ತಿನ್ನ ಬಾಯಾಗಿ ಹೇಳ್ಸ್ಕೆ ಮಾತಾಡ್ತೀಯಲ್ಲ ನೀನ್ ತಾಯಿನಾಕೆ. ನಿನ್ನ ಬದುಕಿದ್ಯಾ ನೀನು? ಅಲ್ಲ, ನೀನ್ ನನ್ ಬೇದಿ ಆಯ್ತು ಅಂದಲ್ಲ ಮನಿ, ಏನು ಲೂಸ್ ಮೋಷನ್ ಗಟ್ಟಿಯಾಗಿ ಹೋಗಿದ್ದ ತೆಳುಗ್ ಹೋಗಿದ್ದ? ನಮ್ಮ ನೋಡ ಅದೆಲ್ಲ ಇಸಿಗ್ ನೋಡಕ್ ಆಗುತ್ತೆ ಅಲ್ಲ ಚಿನಾಲಿ, ಅದೆಲ್ಲ ಇಸಿ ಏಸ್ಗೆಲ್ಲ ಇಸಿಗ್ ನೋಡ್ತಾರೆ ಯಾರನ್ನ? ಅದೇನಿದು ಅದೇನಿದು ಏನೋ ರಾಗಿ ಭತ್ತನ ಎಳೆದ ಬೋಲ್ತಾ ಇತ್ತು, ಮುಸ್ಕಿನ್ ಜೋಳ ಎಳೆದ ಬೋಲ್ತಾ ಇದೆ ಅಂತ ಕವರ್ ನೋಡಕ್ಕೆ. ನೀನು ಏನ್ ಮಾಡ್ತೀವಿ ಗೊತ್ತ, ಇನ್ನೊಂದ್ಸರಿ ಲ್ಯಾಟ್ರಿನ್ ಹೋಗ್ಬೇಕಾದ್ರೆ ಜಲ್ಡೆ ಒಳಗೆ ಹೋಗು. ಆ ನೀರೊಳಗೆ ತಗೊಂಡಾಗ ಹಾಕಿದಂಗೆ ಗಟ್ಟಿ ಜಲ್ಡೆ ಒಳಗೆ ನಿಂತಿದೆ, ತೆಳ್ಳಾಗಿರೋ ತೂದ್ದಾಗ ಸಿಂದ ಎಲ್ಲ ಹೋಗುತ್ತೆ. ತಿರ್ಗಾ ಕಾಳೆಲ್ಲ ಹಾಕಿ ಸಾರು ಮಾಡ್ಬೋದ, ಮಿಕ್ಕಿರೋ ತಿಗ್ದಾಗ ಬಂದಿರೋದು. ನಿಮ್ಮ ಅಪ್ಪ ಮುಟ್ಟಿದ್ದು ಏನೋ ನಾಯಿ ನರಿ ಹುಟ್ಟಿದ್ದಲ್ಲ ಚಿನಾಲಿ ನೀನು? ಅಲ್ಲ ಲೆಟ್ರಿನ್ ಜಲ್ಡಿ ಒಳಗೆ ಜಲ್ಡಿ ಇಟ್ಟಿದಾರ? ಜಲ್ಡಿ ಹಿಡಿದ್ರೆ ಕಾಳು ಪಾಳು ಅದು ಬಂದಿರ್ತದಲ್ಲ, ಅದು ಹಂಗೆ ಮಿಕ್ಕದ ತಿರ್ಗಾ ಸಾರ್ಗ ಹಾಕ್ಬೋದಾ ತೊಳೆದು? ಅಯ್ಯೋ ಇವ್ರ ತಾಯಿನಾಕಿ ಏಸ್ಗೆ ಬಂದಿದ್ದು ಸಾರ್ ಹಾಕಿ ತಿನ್ನ ಚಿನಾಲಿ ಮುಂಡೆ ನೀನು. ಎಷ್ಟು ಹಾಳು ಮಾಡಿದ್ ಮುಂಡೆ ನೀನು. ಯಾಕೋ ತುಂಬಾ ಹೊಟ್ಟೆ ನೋತಿದೆ, ಏನ್ ಮಾಡ್ಬೇಕು? ವಿಷ ಕುಡ್ದು ಬಿಡು. ಏನು ಸಂಕ್ರಾಂತಿ ಹಬ್ಬನಂತ ಇವತ್ತು? ಏನಾಯ್ತಾ? ಅಲ್ಲ ಚಮ್ಮಿತ ಬಾ. ಯಾರು ಮುಸ್ಲಿಮ್ಸ ನೀವು? ಸಾರು ಇದು ನನಗೆ ಹಿಂದಿ ಬರಲ್ಲ. ಹಿಂದಿ ಬರಲ್ಲ ಚಾಚು, ಖಂಡಿತ ಬರಲ್ಲ ಹಿಂದಿ. ಕನ್ನಡ ಒಂದೇ ಚಾಚು. ಇಲ್ಲ ಕನ್ನಡ ಒಂದೇ ಬರೋದು. ಈತೇನೆ ನೀವು ಬೆಳೆದಾದ್ಮೇಲೆ ಚೀಲಕ್ ತುಂಬಿಟ್ಟು ಪ್ಲಾಸ್ಟಿಕ್ ಚೀಲಕ್ ತುಂಬ್ತೀರೋ, ಗೋಣಿ ಚೀಲಕ್ ತುಂಬ್ತಿರೋ, ಆಟೋದಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಟ್ಯಾಕ್ಟ್ರಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಕ್ಯಾಂಟ್ರಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಲಾರಿಯಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಮಂಡಿಗೆ ಹಾಕ್ತಿರೋ, ಇಲ್ಲ ನೀವೇ ಕೂರ್ಕೊಂಡು ಮಾರ್ಕೆಟ್ ಆಗಿ ಮಾರ್ತಿರೋ, ಕ್ವಿಂಟಲ್ ಗಂಟ್ಲೆ ಮಾರ್ತಿರೋ, ಕೆಜಿ ಗಟ್ಲೆ ಮಾರ್ತಿರೋ, ಗ್ರಾಮ್ ಗಟ್ಲೆ ಮಾರ್ತಿರೋ? ರಾತ್ರಿ ಕಲಾವಿದ್ರು ಅಂತಿದ್ದೆ. ಅಣ್ಣ ಹಲೋ, ನಿಮ್ಮ ಹೆಸರೇನಣ್ಣ? ಅದೇ ನೀವ್ ಹೇಳಿದಲ್ಲ ಅದೇ. ಏನ್ ಹೇಳಿ? ನರಸಿಂಹರಾಜು ಅಂತ. ನಾನೇ ನರಸಿಂಹರಾಜು. ನಾನು ನರಸಿಂಹರಾಜು, ನೀವಲ್ಲ? ಆಯ್ತು ಸ್ವಾಮಿ, ನಾವು ಆಯ್ತು. ಹೆಂಗಾನ ಮಾಡ್ಕೊಳ್ಳಿ. ನಮ್ಗೆ ಯಾಕ ರಾತ್ರಿಯಿಂದ ತಲೆ ತಿಂತಾ ಇದ್ರ ನೀವು, ಸಖತ್ತಾಗಿ ತಲೆ ತಿಂತಾ ಇದ್ರ ಅಂದ್ರೆ ಹಂಗೆ ನೋಡಿ. ಇಲ್ಲಿ ಯಾವ್ದಾದ್ರು ಪಿಕ್ಚರ್ ಆಗಿ ಇವನು ದಿನೇಂದ್ರ ಗೋಪಾಲ್ ಕುಕ್ಕಿ ಅಂತ ಹಂಗಾಗೋತ್ ನನ್ ಕತೆ.
ಇದು ಅಣ್ಣ ಊಟ ಊಟ ಇನ್ನೇನಿಲ್ಲ, ಇನ್ನೇನ್ ಆಯ್ತು ಈಗ. ಅದೇ ಹಬ್ಬ ಮಾಡಿದ್ದು. ಏನ್ ಹಬ್ಬ ಅಣ್ಣ? ಭಗವಂತನ್ಗೆ. ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು, ಅದಕ್ಕೆ. ಭಗವಂತಗೆ ಆರತಿ ಮಾಡಿ ಕೋಳಿ ಅದು ಮಾಡಿದ್ರು. ಅಲ್ಲ ಇವ ಸಂಕ್ರಾಂತಿ ಹಬ್ಬ ಅಲ್ವಾ? ಓ ಅದೇ ವರ್ಷದ ಹಬ್ಬ. ಅದೇ ಸಂಕ್ರಾಂತಿ ಹಬ್ಬ ಅಲ್ವಾ? ಜನವರಿ ಅಲ್ವಾ ಇವ ಸಂಕ್ರಾಂತಿ 15ನೇ ತಾರೀಕ. ಸಂಕ್ರಾಂತಿ ಹಬ್ಬ ಅಲ್ವನ್ರಿ? ಇದು ಯುಗಾದಿ ಹಬ್ಬ 2ನೇ ಹಬ್ಬ ಇವತ್ತು. ಫಸ್ಟ್ನೇ ಹಬ್ಬ ನೆನ್ನೆ ಆಯ್ತು, ಇವತ್ತು 2ನೇ ಹಬ್ಬ. ಅಣ್ಣ ಇದು ಸಂಕ್ರಾಂತಿ ಹಬ್ಬ, ಯುಗಾದಿ ಅಲ್ಲ. ಇದು ಯಾವ್ದಾರ ಮೊದ್ಲು ಆಸ್ಪತ್ರೆಗೆ ತೋರಿಸ್ತಿದ್ರ? ಮೊದ್ಲು ಯಾವ್ದಾರ ಆಸ್ಪತ್ರೆಗೆ ತೋರಿಸ್ತಿದ್ರ ನೀವು? ನಮ್ದು ಆಸ್ಪತ್ರೆ ಇತ್ತು ಮೊದ್ಲ, ನಾವೇ ಒಂದು ಆಸ್ಪತ್ರೆ ಇಕ್ಕಿದ್ದು. ಅದೆಲ್ಲ ಆಸ್ಪತ್ರೆಗೆ ಏನೋ ತೋರಿಸ್ತಿದ್ರ, ಮಾತ್ಗಿತ್ರೆ ಕೊಟ್ಟಿದ್ರ ಅಂತಂದು ಯಾಕೆ ಹಿಂಗೆ ಒಂಥರ ಇದು ತಪ್ಪಿಸ್ಕೊಂಬಂದವ್ರು ಮಾತಾಡ್ತಿದ್ರಲ್ಲ, ಅದಕ್ಕೆ ತಪ್ಪು ತಿಳ್ಕೊಬೇಡಿ. ಅಣ್ಣ ಯಾಕೆ ಹೇಳಿ, ಏನಂತ ಏನಾಯ್ತು? ನಮ್ಮಿಂದ ಏನ್ ತಪ್ಪಾಯ್ತು ನಿಮ್ಗೆ ಹೇಳಿ? ಸಂಕ್ರಾಂತಿ ಹಬ್ಬನ ಇವತ್ತು. ಸಂಕ್ರಾಂತಿ ಹಬ್ಬ ಇವತ್ತ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಇದಾಗ ಮಾಡೋದಲ್ವಾ ಅದು? ಅವರೆಕಾಯಿ ತಗರಿಕಾಯಿ ಅದೆಂತದು ಎಲ್ಲ ಬೇಸದು. ಇವತ್ತು ಸಂಕ್ರಾಂತಿ ಹಬ್ಬನ ಯಾವ್ದೋ ಹೇಳ ಮಾತಾಡ. ಹಲೋ ಹೇಳ್ರಿ. ಶಾನು ಏನು ಸಂಕ್ರಾಂತಿ ಹಬ್ಬನಂತ ಇವತ್ತು. ಏನಾಯ್ತಾ? ಅಲ್ಲ ಸಂಕ್ರಾಂತಿ ಹಬ್ಬ. ಚಮ್ಮಿತಾ ಬಾ. ಯಾರು ಮುಸ್ಲಿಮ್ಸ ನೀವು? ಚಾರು ಇದು ನನಗೆ ಹಿಂದಿ ಬರಲ್ಲ. ಹಿಂದಿ ಬರಲ್ಲ. ಚಾಚು ಖಂಡಿತ ಬರಲ್ಲ ಹಿಂದಿ. ಕನ್ನಡ ಒಂದೇ. ಚಾಚು ಇಲ್ಲ ಕನ್ನಡ ಒಂದೇ ಬರೋದು. ಈತನಿ ಇಲ್ಲಿ ಬರಲ್ಲ ಸಾಹೇಬ್ರೆ. ಏನಿದೆ? ಹಿಂದಿ ಬರಲ್ಲ. ಯಾಕೆ? ಕನ್ನಡ. ಅಮ್ಮನೇ ಕನ್ನಡ ಆಗೋ ಅಮ್ಮ ಅನ್ನ ಕನ್ನಡ. ಸಾರು ಇವು ಯಾವ ಇವು? ಹಲೋ, ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ರಾಯಚೂರು, ಮೈಸೂರು, ಚಿತ್ರದುರ್ಗ, ವಿಜಯಪುರ, ಇಲ್ಲಿ ಹತ್ತಿ ಬೆಳೆಯುವ ಜಾಸ್ತಿ ಊರುಗಳವು. ಗೊತ್ತಾಯ್ತಾ? ಅದರಲ್ಲಿ ಮೊದಲನೇ ಸ್ಥಾನ ಹಾವೇರಿಗಿದೆ, 2ನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಧಾರವಾಡದಲ್ಲಿ ಜೀವನ ಮಾಡ್ತಿದ್ದೀರೋ, ಹಾವೇರಿ ಜೀವನ ಮಾಡ್ತಿದ್ದೀರೋ, ಮೈಸೂರಲ್ಲಿ ಮಾಡ್ತಿದ್ದೀರೋ, ಚಿತ್ರದುರ್ಗದಲ್ಲಿ ಮಾಡ್ತಿದ್ದೀರೋ, ದಾವಣಗೆರೆಯಲ್ಲಿ ಮಾಡ್ತಿದ್ದೀರೋ, ಕಲಬುರ್ಗಿದಲ್ಲಿ ಮಾಡ್ತಿದ್ದೀರೋ, ರಾಯಚೂರಲ್ಲಿ ಮಾಡಿ ಬೆಳಗಾವಲ್ಲಿ ಮಾಡ್ತಿದ್ದೀರೋ? ನೀವ್ ಯಾರು ಹೇಳ್ರಿ? ಇದು ನಮ್ಮ ಬಳ್ಳಾಪುರ ಸ್ವಾಮಿ, ಇದು ದಾವಣಗೆರೆ ಅಲ್ಲ ನಮ್ದು. ನಾನು ಹಲೋ ನಾನು ಒಬ್ಬ ಹತ್ತಿ ಮಾರಾಟ ಬೆಳೆಯನ್ನು ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಬೆಳಗಾವಿ, ಮೈಸೂರು, ವಿಜಯಪುರ, ಕಲಬುರ್ಗಿ, ಬೆಳಗಾವಿ, ಈ ತರ ಎಲ್ಲ ಊರಲ್ಲಿ ಹತ್ತಿಗಳು ಬೆಳೀತಾರೆ. ಮೊದಲನೇ ಸ್ಥಾನ ಹಾವೇರಿಗಿದೆ, 2ನೇ ಸ್ಥಾನ ಧಾರವಾಡಕ್ಕಿದೆ. ಅದರಲ್ಲಿ ನೀವು ಯಾವ ಸ್ಥಾನವನ್ನು ಪರಿಚಯ ಮಾಡಿಕೊಂಡು ನೀವು ಯಾವ ದೀಪದಲ್ಲಿ ಹತ್ತಿಯನ್ನು ಜಾಸ್ತಿ ಬೆಳೀತೀರಾ? ಎಷ್ಟು ಮೂಟೆ ಬೆಳಿತೀರಾ? ಎಷ್ಟು ಕ್ವಿಂಟಲ್ ಬೆಳಿತೀರಾ? ಟ್ಯಾಕ್ಸಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ? ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ? ನಾವ್ ಯಾವ್ದು ದೀಪಾವಳಿ ನೀವ್ ಹೇಳಿದ ಏನು ಬೆಳೆಯಲ್ಲ ನಾವು. ಅಲ್ಲ ನೀವೇನು ಬೆಳೆಯೋರು ಅಂತ ಗೊತ್ತು. ನಮ್ಮ ಕರ್ಮ ಸೋತೇನಪ್ಪ. ಇಲ್ಲಿ ಯಾವ್ದು ಇಲ್ಲ ನಮ್ದು ಬಳ್ಳಾಪುರ ಸ್ವಾಮಿ. ನಮ್ಗೆ ಇದು ರಾಗಿ ಪಾಗಿ ಅಷ್ಟೇ. ತೆಂಗಿನಕಾಯಿ, ಅಡಿಕೆ ಗಿಡ ಅವೇ. ಇವ್ರೆ ನಮ್ಗೇನು ಮಾತಾಡ್ಸ್ಬೇಡ್ರಿ, ತಲೆ ನಮ್ದು ಸರಿ ಇಲ್ಲ. ಆಮೇಲೆ ಆರೋಗ್ಯ ಏರ್ಪೇರಾಗಿದೆ ನಮ್ದು. ಆಮೇಲೆ ಅಣ್ಣ ನೀವು ರಾಗಿ ಬೆಳಿತೀರಾ, ತೆಂಗಿನಕಾಯಿ ಬೆಳಿತೀರಾ, ಭತ್ತ ಬೆಳಿತೀರಾ ಅಲ್ವಾ? ಭತ್ತನು ಕಮ್ಮಿನೇ ಒಟ್ಟಾಗೆ. ತೆಂಗಿನಕಾಯಿ, ಅಡಿಕೆ, ರಾಗಿ ಬೆಳಿತೀರಾ. ತುಂಬಾ ಅತಿ ಹೆಚ್ಚು